ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಡಾಕ್ಟರ್ VRS ಮಾಡುವಂಥ ಬೆಳಗಿನ ಶುಭೋದಯಗಳು. ಇವತ್ತು ಭೌತಶಾಸ್ತ್ರಕ್ಕೆ ಹೋಗೋಣ, ಫಿಸಿಕ್ಸ್ಗೆ ಹೋಗೋಣ. ಫಿಸಿಕ್ಸ್ ಇಸ್ ಎ ಪವರ್ಫುಲ್ ಸಬ್ಜೆಕ್ಟ್, ಗೊತ್ತಿದೆ ನಿಮಗೆ. ಅದರೊಳಗೂ ಇಂಪಾರ್ಟೆಂಟ್ ಚಾಪ್ಟರು ಗ್ರಾವಿಟೇಷನ್ ಬಗ್ಗೆ ಓದೋಣ. ಎಲ್ಲ ಎಕ್ಸಾಮ್ಗಳಲ್ಲೂ ಒಂದು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ಇದರ ಮೇಲೆ ಸಿಲೆಬಸ್ ಇದೆ. ಓಕೆ, ನಮ್ಮ ಕ್ಲಾಸ್ಗೋಸ್ಕರ ನೀವು ಇಷ್ಟಪಡೋದಾದರೆ ಡಾಕ್ಟರ್ VRS ಗ್ರೂಪ್ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್, ಸಮಗ್ರ ಸ್ಪರ್ಧಾ ವಿಜ್ಞಾನ, ಇದು ಗೊತ್ತಿದೆ ನಿಮಗೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೇಲ್ ಆಗಿರುವಂಥ ವಿಜ್ಞಾನ ಪುಸ್ತಕ. ಸ್ಮಾರ್ಟ್ ಸೈನ್ಸ್, ಅದೇ ಪುಸ್ತಕ ಇಂಗ್ಲೀಷ್ನಲ್ಲಿದೆ. ಇದು ಸೆಕೆಂಡ್ ಎಡಿಷನ್ಸ್ ಇದೆ. ಇಂಗ್ಲೀಷ್ನಲ್ಲಿ ಬಂದಂಥ ಮೊಟ್ಟ ಮೊದಲ ಸೈನ್ಸ್ ಪುಸ್ತಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕೈಪಿಡಿ. ನಿಮಗೆ ಎಲ್ಲ ಪ್ರಶ್ನೆ PC ಇಂದ ಹಿಡಿದು IAS ವರೆಗೂ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನು ಒಳಗೊಂಡಿರುವಂಥ ಒಂದು ಕೈಪಿಡಿ. ಈಗ ಗುರುತ್ವಾಕರ್ಷಣೆ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ತುಂಬ ಲೋಯರ್ ಎಕ್ಸಾಮ್ಸಲ್ಲೂ ಮತ್ತು ಹೈಯರ್ ಎಕ್ಸಾಮ್ಸಲ್ಲೂ ಕೇಳಿದಾನೆ ಇದನ್ನ. ಗುರುತ್ವಾಕರ್ಷಣ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ, ಸರ್ ಐಸಾಕ್ ನ್ಯೂಟನ್. ಲಾ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಸ್ಟೇಟೆಡ್ ಬೈ ಸರ್ ಐಸಾಕ್ ನ್ಯೂಟನ್. ಗುರುತ್ವಾಕರ್ಷಣ ನಿಯಮವನ್ನು ನಿರೂಪಿಸಿದವರು ಅಥವಾ ಪ್ರತಿಪಾದಿಸಿದವರು ಸರ್ ಐಸಾಕ್ ನ್ಯೂಟನ್. ಒಂದ್ಸಲ ಸರ್ ಐಸಾಕ್ ನ್ಯೂಟನ್ ಆಪಲ್ ಟ್ರೀ ಕೆಳಭಾಗದಲ್ಲಿ ಮಲಗಿರ್ತಾರೆ. ಒಂದು ಆಪಲ್ ಬೀಳುತ್ತೆ. ಅವ್ರ ತಲೆಗೆ ಏನು ಯೋಚನೆ ಹೋಗುತ್ತೆ ಅಂದರೆ, ಆಪಲ್ ಕೆಳಗಡೆಗೆ ಯಾಕೆ ಬಿತ್ತು, ಮೇಲ್ಗಡೆಗೆ ಯಾಕೆ ಹೋಗಿಲ್ಲ ಅಂತ. ಅದ್ರ ಬೇಸಿಸ್ ಮೇಲೆ ಗ್ರಾವಿಟೇಷನಲ್ ಫೋರ್ಸನ್ನು ಕಂಡುಹಿಡ್ತಾರೆ. ವಿಶ್ವದಲ್ಲಿರುವ ಅತ್ಯಂತ ದುರ್ಬಲ ಬಲ ಯಾವುದು ಅಂತ ಕೇಳ್ತಾನೆ. ಇದು STA ಕ್ವಶನ್ಸ್ ಆಗಿತ್ತು. ವಿಶ್ವದಲ್ಲಿರುವ ಅತ್ಯಂತ ದುರ್ಬಲ ಬಲ ಗುರುತ್ವಾಕರ್ಷಣ ಬಲ. ಮೈಡ್ ಫೋರ್ಸ್ ಇನ್ ದಿ ವರ್ಲ್ಡ್ ಗ್ರಾವಿಟೇಷನಲ್ ಫೋರ್ಸ್. ಇದು ತುಂಬ ನೆಗ್ಲಿಜಿಬಲ್ ಫೋರ್ಸ್ ಇದು. ಓಕೆ, ನೀವು ರೋಡ್ನಲ್ಲಿ ಹೋಗ್ತಾ ಇದ್ದು ಇನ್ನೊಂದು ವೆಹಿಕಲ್ಗೆ ಡಿಕ್ಕಿ ಮಾಡಿಬಿಟ್ಟು ಹೊಡೆದ್ಬಿಟ್ಟು ಗ್ರಾವಿಟೇಷನಲ್ ಫುಲ್ ಆಯಿತು ಅಂತ ಕೇಳಲ್ಲ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಓಕೆ, ವಿಶ್ವದಲ್ಲಿರುವಂಥ ಅತ್ಯಂತ ಪ್ರಬಲ ಬಲ. ಓಕೆ, ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು ಅಂತ ಕೇಳ್ತಾನೆ. ವರ್ಲ್ಡ್ ಸ್ಟ್ರಾಂಗೆಸ್ಟ್ ಫೋರ್ಸ್. ಕನ್ನಡದಲ್ಲಿ ವಿಶ್ವದಲ್ಲಿರುವಂಥ ಅತ್ಯಂತ ಪ್ರಬಲ ಬಲ ಬೈಜಿಕ ಶಕ್ತಿ. ಓಕೆ, ಬೈಜಿಕ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿ, ಅಟಾಮಿಕ್ ಎನರ್ಜಿ ಎಲ್ಲ ಒಂದೇ ಪದಗಳು. ಓಕೆ, ಬಲಿಷ್ಠ ಶಕ್ತಿ ಯಾವುದು ಅಂತ ಕೇಳಿದ್ರೆ, ಬಲಿಷ್ಠ ಬಲ ಯಾವುದು ಅಂತ ಕೇಳಿದ್ರೆ ಬೈಜಿಕ ಶಕ್ತಿ. ಓಕೆ, ಈ ಸ್ಲೈಡಲ್ಲಿ ನೀವು ಇಷ್ಟೇ ಓದಿದ್ದು. ಗುರುತ್ವಾಕರ್ಷಣೆಯ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್. ಲಾ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಸ್ಟೇಟೆಡ್ ಬೈ ಸರ್ ಐಸಾಕ್ ನ್ಯೂಟನ್. ವರ್ಲ್ಡ್ ಮೈಡ್ ಫೋರ್ಸ್, ವಿಶ್ವದ ದುರ್ಬಲ ಬಲ ಗುರುತ್ವಾಕರ್ಷಣ ಬಲ ಗ್ರಾವಿಟೇಷನಲ್ ಫೋರ್ಸ್. ವಿಶ್ವದಲ್ಲಿರುವಂಥ ಅತ್ಯಂತ ಪ್ರಬಲ ಬಲ ಬೈಜಿಕ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿ, ಎರಡು ಒಂದೇ, ನ್ಯೂಕ್ಲಿಯರ್ ಎನರ್ಜಿ. ಮುಂದೆ ಹೋಗೋಣ. ವಿಶ್ವವ್ಯಾಪ್ತಿ ಗುರುತ್ವಾಕರ್ಷಣೆ ನಿಯಮ. ಓಕೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ಏನು ಹೇಳುತ್ತೆ ಅಂತ ನೋಡೋಣ. ವಿಶ್ವದಲ್ಲಿರುವಂಥ ಪ್ರತಿಯೊಂದು ಕಣವು ಮತ್ತೊಂದು ಕಣವನ್ನು ಆಕರ್ಷಿಸುತ್ತದೆ. ಈ ಆಕರ್ಷಣೀಯ ಬಲವು ವಸ್ತುಗಳ ರಾಶಿಗೆ ನೇರ ಅನುಪಾತದಲ್ಲಿಯೂ ಅವುಗಳ ವರ್ಗದ ದೂರಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. ಇದು ನಿಯಮ. ಇನ್ನೊಮ್ಮೆ ಹೇಳ್ಬಿಡ್ತೀನಿ. ವಿಶ್ವದಲ್ಲಿರುವಂಥ ಪ್ರತಿಯೊಂದು ಕಣವು ಮತ್ತೊಂದು ಕಣವನ್ನು ಆಕರ್ಷಿಸುತ್ತದೆ. ಈ ಆಕರ್ಷಣೀಯ ಬಲವು ವಸ್ತುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. In the universe, every atom attract each other. The force of attraction is directly proportional to mass of the product of the objects and inversely proportional to square of the distance. ಇದು ನಿಮಗೆ ಲಾನ ಕೇಳದೇ ಇರ್ಬೋದು, ಬಟ್ ಲಾ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಮುಂದೆ ನೋಡ್ತೀವಿ ನಾವು. ಇದ್ರ ಮೇಲೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. F = G, ಕ್ಯಾಪಿಟಲ್ G. ಇದು M1 M2 / D². ಅಲ್ಲಿ ನಿಯಮ ಹೇಳ್ಬೇಕಾದ್ರೆ ಹೇಳ್ತೀವಿ, ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತು ಮತ್ತೊಂದು ವಸ್ತುವನ್ನು ಆಕರ್ಷಿಸುತ್ತೆ. ಈ ಆಕರ್ಷಣೆ ಬಲ ವಸ್ತುವ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅವುಗಳ ವರ್ಗದ ದೂರಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ ಅಂತ.
ನೇರ ಅನುಪಾತ ಅಂದ್ರೆ ಏನು ಅಂತಂದ್ರೆ ಅದು ಜಾಸ್ತಿ ಆದಂಗೆ ಇದು ಜಾಸ್ತಿ ಆದ್ರೆ ನೇರ ಅನುಪಾತ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು ಅಂದ್ರೆ ಅದು ಜಾಸ್ತಿ ಆದ್ರೆ ಇದು ಕಡಿಮೆ ಆಗುತ್ತೆ, ಇದು ಜಾಸ್ತಿ ಆದ್ರೆ ಅದು ಕಡಿಮೆ ಆಗುತ್ತೆ. ಅದನ್ನ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಓಕೆ, ವಿಲೋಮ ಅನುಪಾತ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಇಲ್ಲಿ ನೋಡಿ ಎಫ್ ಇಸ್ ಈಕ್ವಲ್ ಟು ಜಿ, M1 M2 ಇವು ಗೊತ್ತಾಗಬೇಕಾಗುತ್ತೆ ನಿಮ್ಗೊಂದು ಸ್ವಲ್ಪ ಇವೇನು ಅಂತ. M1 M2 ಅಂದ್ರೆ ಏನು, ಮತ್ತು ಡಿ ಅಂದ್ರೆ ಏನು, ಎಫ್ ಅಂದ್ರೆ ಏನು, ಕ್ಯಾಪಿಟಲ್ ಜಿ ಅಂದ್ರೆ ಏನು ಅಂತ ಕೇಳ್ತಾನೆ ಅವನು, ಗೊತ್ತಿರಬೇಕು. ಇಲ್ಲಿ ಎಫ್ ಅಂದ್ರೆ ಫೋರ್ಸ್, ಬಲ, ಜಿ ಕ್ಯಾಪಿಟಲ್ ಜಿ ಅಂದ್ರೆ ಗುರುತ್ವ ಸ್ಥಿರಾಂಕ. ಓಕೆ, ಗುರುತ್ವ ಸ್ಥಿರಾಂಕ. ನೆಕ್ಸ್ಟ್ M1 M2 ಅಂದ್ರೆ ಕಾಯದ ರಾಶಿ, ಮಾಸ್ ಆಫ್ ದಿ ಆಬ್ಜೆಕ್ಟ್ಸ್. ಡಿ ಅಂತಂದ್ರೆ ಎರಡು ವಸ್ತುಗಳ ನಡುವಿನ ದೂರ. ಇಲ್ಲಿ ನಿಯಮ ಏನ್ ಹೇಳುತ್ತೆ, ಇದು ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ ಎಫ್ ಇಸ್ ಈಕ್ವಲ್ ಟು ಜಿ M1 M2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಹೇಳ್ತದೆ. ಅಂದ್ರೆ ವಿಶ್ವದಲ್ಲಿರುವ ಪ್ರತಿಯೊಂದು ಕಣವು ಮತ್ತೊಂದು ಕಣವನ್ನು ಆಕರ್ಷಿಸುತ್ತದೆ. ಈ ಆಕರ್ಷಣೀಯ ಬಲವು ವಸ್ತುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅವುಗಳ ವರ್ಗದ ದೂರಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. In the universe, every object or every atom attract each other. The force of attraction is directly proportional to mass of the product of the objects and inversely proportional to square of the distance. ಇಲ್ಲಿ ಎಫ್ ಅಂದ್ರೆ ಬಲ, ಜಿ ಅಂದ್ರೆ ಗುರುತ್ವಾಕರ್ಷಣ ಸ್ಥಿರಾಂಕ, ಇದು ಗುರುತ್ವಾಕರ್ಷಣ ಬಲ ಬೇರೆ. ಓಕೆ, M1 M2 ಕಾಯದ ರಾಶಿ, ಡಿ ಎರಡು ವಸ್ತುಗಳ ನಡುವಿನ ಅಂತರ. ನಿಮ್ಗೆ ನಿಯಮದ ಮೇಲೆ ಏನೇನು ಕ್ವಶನ್ಸ್ ಬರ್ಬೋದು ಅಂತ ಕೇಳಿದ್ರೆ, IAS ಅಲ್ಲಿ ಕೇಳಿದಾನೆ ಕ್ಯಾಪಿಟಲ್ ಜಿ ಬೆಲೆ ಎಷ್ಟು ಅಂತ. ಕ್ಯಾಪಿಟಲ್ ಜಿ ಬೆಲೆ ಎಷ್ಟು ಅಂತ ಕೇಳ್ಬಿಟ್ಟು ಮೊದಲನೇ ಆಪ್ಷನ್ಸ್ 9.8 ಮೀಟರ್ ಫರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿರ್ತಾನೆ, ಟಿಕ್ ಮಾಡ್ಬಿಡ್ತೀರಾ. ಅದು ಸ್ಮಾಲ್ ಜಿ ಬೆಲೆ. ಕ್ಯಾಪಿಟಲ್ ಜಿ ಬೆಲೆ ಎಷ್ಟು ಅಂತಂದ್ರೆ ಕ್ಯಾಪಿಟಲ್ ಜಿ ಬೆಲೆ 6.67 ಇಂಟು 10⁻11 ಮೀಟರ್ ಸ್ಕ್ವೇರ್ kg per square. ಇದು ಗೊತ್ತಿರಬೇಕಿದು. ಓಕೆ, IAS ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಕ್ಯಾಪಿಟಲ್ ಜಿ ಬೆಲೆ 6.67 ಇಂಟು 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ kg per square ಅಂತ ಓದಬೇಕಿದು. ಜಿ ಅಂದ್ರೆ ಗುರುತ್ವ ಸ್ಥಿರಾಂಕ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಗುರುತ್ವ ಸ್ಥಿರಾಂಕ. ಸ್ಮಾಲ್ ಜಿ ಬೇರೆ 9.8 ಮೀಟರ್ ಫರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ, ಮುಂದೆ ಓದ್ತೀವಿ ನಾವು. ಇದ್ರೊಳಗೆ ಇಷ್ಟೇ ಗೊತ್ತಿರೋ ಸಾಕು ನಿಮಗೆ. ಕ್ಯಾಪಿಟಲ್ ಜಿ ಅಂದ್ರೆ ಗುರುತ್ವ ಸ್ಥಿರಾಂಕ ಅಂತ ಗೊತ್ತಿರಬೇಕು. ಇದ್ರ ಬೆಲೆ ಎಷ್ಟು ಅಂತಂದ್ರೆ 6.67 ಇಂಟು 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ kg per square ಅಂತ ಓದ್ಬೇಕದನ್ನ. ಓಕೆ, ಇದನ್ನ ಹೊಡೆದಾದ್ಮೇಲೆ ಏನೇನನ್ನ ಅವಲಂಬಿಸುತ್ತೆ, ಗುರುತ್ವಾಕರ್ಷಣ ಬಲ ಏನನ್ನ ಅವಲಂಬಿಸಿರುತ್ತೆ ಅನ್ನೋದ್ರ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾನೆ. ಗುರುತ್ವಾಕರ್ಷಣ ಬಲ ಎರಡು ಅಂಶಗಳನ್ನ ಆವರಿಸಿರುತ್ತೆ, ಎರಡು ಕಾಂಪೋನೆಂಟ್ಸ್ ಗಳನ್ನ ಅವಲಂಬಿಸಿರುತ್ತೆ. ಇದು ಒಂದು ವಸ್ತುವಿನ ರಾಶಿ, ಮಾಸ್ ಆಫ್ ದಿ ಆಬ್ಜೆಕ್ಟ್, ವಸ್ತುವಿನ ರಾಶಿ. ಓಕೆ, ಎರಡನೇದು ವಸ್ತುವಿನ ನಡುವಿನ ದೂರ, ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್. ಎರಡನ್ನ ಅವಲಂಬಿಸಿರುತ್ತೆ. ಇದ್ರ ಮೇಲೆ ಒಂದು ಕ್ವಶನ್ಸ್ ಸಾಮಾನ್ಯವಾಗಿ ಬರುತ್ತೆ. ವಸ್ತುವಿನ ರಾಶಿ ಹೆಚ್ಚಿದಂತೆ ಗುರುತ್ವಾಕರ್ಷಣ ಬಲ ಏನಾಗುತ್ತೆ ಅಂತ ಕೇಳ್ತಾನೆ. ವಸ್ತುವಿನ ರಾಶಿ ಹೆಚ್ಚಿದಂತೆ ಗುರುತ್ವಾಕರ್ಷಣ ಬಲ ಹೆಚ್ಚಿಗೆ ಆಗುತ್ತೆ. ನಿಮಗೆ ಮೊದಲೇ ಹೇಳಿದೆ, ದ ಇನ್ಕ್ರೀಸ್ ದಿ ಮಾಸ್ ಆಫ್ ದಿ ಆಬ್ಜೆಕ್ಟ್ ಇನ್ಕ್ರೀಸ್ ದಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ವಿ ಮೊದಲಿಗೆ. ಓಕೆ, ವಸ್ತುವಿನ ರಾಶಿ ಹೆಚ್ಚಿದಂತೆ ಗುರುತ್ವಾಕರ್ಷಣ ಬಲ ಹೆಚ್ಚುತ್ತದೆ. ಯಾಕೆ ಸೂರ್ಯನ ಸುತ್ತನೇ ಎಲ್ಲಾ ಗ್ರಹಗಳು ನಕ್ಷತ್ರಗಳು ಸುತ್ತಾ ಇದ್ದೇವೆ ಅಂತಂದ್ರೆ, ಎಲ್ಲಾ ಗ್ರಹಗಳು ನಕ್ಷತ್ರಗಳ ರಾಶಿಗಳಿಗಿಂತ ಹೆಚ್ಚಿನ ರಾಶಿಯನ್ನ ಸೂರ್ಯ ಹೊಂದಿರೋದ್ರಿಂದ ಸೂರ್ಯನಲ್ಲಿ ಹೆಚ್ಚಿಗೆ ರಾಶಿ ಇದೆ, ಗುರುತ್ವಾಕರ್ಷಣ ಬಲ ಹೆಚ್ಚಿಗೆ ಇರುತ್ತೆ. ವಸ್ತುವಿನ ರಾಶಿ ಹೆಚ್ಚಿದಂತೆ ಗುರುತ್ವಾಕರ್ಷಣ ಬಲ ಹೆಚ್ಚುತ್ತದೆ ಅಂತ ಗೊತ್ತಿದ್ರೆ ಸಾಕು. ವಸ್ತು ಹತ್ತಿರವಾದಂತೆ ಗುರುತ್ವಾಕರ್ಷಣ ಬಲ ಹೆಚ್ಚಿಗೆ ಆಗುತ್ತೆ. ದ ಆಬ್ಜೆಕ್ಟ್ ಕ್ಲೋಸ್ ಟು ಇನ್ಕ್ರೀಸ್ ದಿ ಗ್ರಾವಿಟೇಷನಲ್ ಫೋರ್ಸ್. ಅದೇ ವಸ್ತು ದೂರವಾದಂತೆ ಗುರುತ್ವಾಕರ್ಷಣ ಬಲ ಕುಗ್ಗುತ್ತದೆ. ಈ ಮೂರು ಪಾಯಿಂಟ್ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಬಂದಿವೆ. ವಸ್ತುವಿನ ರಾಶಿ ಹೆಚ್ಚಿದಂತೆ ಗುರುತ್ವಾಕರ್ಷಣ ಬಲ ಹೆಚ್ಚುತ್ತದೆ. ಟು ಇನ್ಕ್ರೀಸ್ ದಿ ಮಾಸ್ ಆಫ್ ದಿ ಆಬ್ಜೆಕ್ಟ್ ಇನ್ಕ್ರೀಸ್ ದಿ ಗ್ರಾವಿಟೇಷನಲ್ ಫೋರ್ಸ್. ವಸ್ತುವು ಹತ್ತಿರವಾದಂತೆ ಗುರುತ್ವಾಕರ್ಷಣ ಬಲ ಹೆಚ್ಚುತ್ತದೆ, ವಸ್ತುವು ದೂರವಾದಂತೆ ಗುರುತ್ವಾಕರ್ಷಣ ಬಲ ಕುಗ್ಗುತ್ತದೆ. ದ ಆಬ್ಜೆಕ್ಟ್ ಕ್ಲೋಸ್ಡ್ ಇನ್ಕ್ರೀಸ್ ದಿ ಗ್ರಾವಿಟೇಷನಲ್ ಫೋರ್ಸ್. ದ ಆಬ್ಜೆಕ್ಟ್ more distance increase the distance reduce the gravitational force. Okay,
ಇದನ್ನೇ ಆ ನಿಯಮದಲ್ಲಿ ಹೊಡೆದ್ರೆ ಬರುವಂಥದ್ದು ಇದು. ನಿಮ್ಗೆ ಹೇಳಿದ್ರಿ ಮಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರಿ. ಅದರ ಅರ್ಥ ಏನು ಅಂತಂದ್ರೆ ಗುರುತ್ವಾಕರ್ಷಣ ಬಲ ಜಾಸ್ತಿ, ಮಾಸ್ ಜಾಸ್ತಿ ಆದಂಗೆ ಗುರುತ್ವಾಕರ್ಷಣ ಬಲ ಚಲನೆ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೇನು, ಹತ್ರ ಬಂದಷ್ಟು ಗುರುತ್ವಾಕರ್ಷಣ ಬಲ ಜಾಸ್ತಿ ಆಗುತ್ತೆ, ದೂರ ಹೋದಷ್ಟು ಗುರುತ್ವಾಕರ್ಷಣ ಬಲ ಕಡಿಮೆ ಆಗ್ಬಿಡುತ್ತೆ. ಇದ್ರ ಮೇಲೆ ಒಂದು ಅಪ್ಲೈಡ್ ಕ್ವಶನ್ಸ್ ಅನ್ನ ಕೇಳಿದ್ದಾನೆ IAS ಅಲ್ಲಿ, ಅದನ್ನ ನೋಡೋಣ. ಭೂಮಿ ಮತ್ತು ಮಂಗಳ ಗ್ರಹ ಒಂದೇ ಕಕ್ಷೆಯಲ್ಲಿದೆ ಎಂದು ಭಾವಿಸಿ. ಇರುತ್ತೆ ಅಂತ ಭಾವಿಸಿ. ಮಂಗಳ ಗ್ರಹಕ್ಕಿಂತ ಭೂಮಿ ರಾಶಿಯಲ್ಲಿ 2 ಪಟ್ಟು ದೊಡ್ಡದು. ಯಾವ 2 ವಸ್ತುಗಳ ನಡುವೆ ಗುರುತ್ವಾಕರ್ಷಣ ಬಲ ಜಾಸ್ತಿ ಇರುತ್ತೆ ಅಂತ ಕೇಳ್ಬಿಟ್ಟು ಸೂರ್ಯ ಮಂಗಳ, ಸೂರ್ಯ ಭೂಮಿ ಈ ತರ ಕೊಟ್ಕೊಂಡು ಹೋಗಿದ್ದಾನೆ. ಯಾವ್ದು ಕರೆಕ್ಟ್ ಅಲ್ಲಿ? ಸೂರ್ಯ ಭೂಮಿ ಅನ್ನೋದು ಕರೆಕ್ಟು. 2 ಒಂದೇ ಕಕ್ಷೆಯಲ್ಲಿವೆ ಅಂದ್ರೆ ಡಿಸ್ಟೆನ್ಸ್ ಒಂದೇ ಆಯ್ತು. ಅದಕ್ಕಿಂತ ಅದರ ರಾಶಿ ಜಾಸ್ತಿ ಅಂತ ಹೇಳಿದ್ವಿ. ಮಂಗಳ ಗ್ರಹಕ್ಕಿಂತ ಭೂಮಿಯ ರಾಶಿ 2 ಪಟ್ಟು ಜಾಸ್ತಿ ಅಂತ ಹೇಳಿದ್ವಿ. ರಾಶಿ ಜಾಸ್ತಿ ಆದಷ್ಟು ಗುರುತ್ವಾಕರ್ಷಣ ಬಲ ಜಾಸ್ತಿ ಇರುತ್ತೆ ಅಂತ ಗೊತ್ತಿರಬೇಕು. ಆದ್ರಿಂದ ಸೂರ್ಯ ಮತ್ತು ಭೂಮಿ ಅನ್ನೋದನ್ನ ಬರಿಬೇಕಾಗುತ್ತೆ. ನೋಡಿ, ಇಷ್ಟು ಪಾಯಿಂಟ್ ನ ಬೇಸಿಸ್ ಮೇಲೆ ಆ ಕ್ವಶನ್ಸ್ ಬಂದಿದೆ, ಅದನ್ನ ನೋಡ್ಕೊಂಡ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಈ ಕ್ವಶನ್ಸ್ ನ ಕೇಳ್ತಾನೆ. ಒಂದು ವಸ್ತುವನ್ನ ತೆಗೆದುಕೊಂಡೋಗಿ ನಿರ್ವಾತದಲ್ಲಿ ತೆಗೆದುಕೊಂಡೋಗಿ ಭೂಮಿಯ ಮೇಲಿಂದ ಬಿಟ್ಟಾಗ 2 ವಸ್ತುಗಳು ಒಂದೇ ಸಮಯದಲ್ಲಿ ಭೂಮಿಯನ್ನು ತಲುಪುತ್ತವೆ, ಭಿನ್ನ ಸಮಯದಲ್ಲಿ ಭೂಮಿಯನ್ನು ತಲುಪುವುದಿಲ್ಲ. ಹಿಂಗೊಂದು ಕ್ವಶನ್ಸ್ ಕೇಳ್ತಾನೆ. ಕಾರಣ ಏನು ಅಂತ ಒಂದು ಕ್ವಶನ್ಸ್ ಕೇಳ್ತಾನೆ. 2 ಭಿನ್ನ ಸಾರಿತೆಯ ವಸ್ತುವನ್ನ ಭೂಮಿಯ ಮೇಲಿಂದ ನಿರ್ವಾತದಲ್ಲಿ ಬಿಟ್ಟಾಗ 2 ಒಂದೇ ಸಮಯದಲ್ಲಿ ಭೂಮಿಯನ್ನು ತಲುಪ್ತವೆ. ಕಾರಣ ಏನು ಅಂದ್ರೆ ಭೂಮಿಯ ಗುರುತ್ವ ವೇಗೋತ್ಕರ್ಷ ಒಂದೇ ಆಗಿರುತ್ತದೆ. 2 ಭಿನ್ನ ಸಾಂದ್ರತೆಯ ವಸ್ತುಗಳನ್ನ, ಸಾಂದ್ರತೆ ಅಂತ ಹೇಳ್ತಾ ಇದ್ದೀನಿ, ತೂಕ ಅಲ್ಲ, ಕೇಳಿಸ್ಕೋಬೇಕಿದ್ನ. 2 ಭಿನ್ನ ಸಾಂದ್ರತೆಯ ವಸ್ತುವನ್ನ ಭೂಮಿಯ ಮೇಲಿಂದ ನಿರ್ವಾತದಲ್ಲಿ ಬಿಟ್ಟಾಗ 2 ವಸ್ತುಗಳು ಭೂಮಿಯನ್ನು ಒಂದೇ ಸಮಯದಲ್ಲಿ ತಲುಪುತ್ತವೆ. ಕಾರಣ ಭೂಮಿಯ ಗುರುತ್ವ ವೇಗೋತ್ಕರ್ಷ ಒಂದೇ ಆಗಿರುತ್ತದೆ. ಭೂಮಿಯ ಗುರುತ್ವ ವೇಗೋತ್ಕರ್ಷ ಎಷ್ಟು ಅನ್ನೋದು ಕ್ವಶನ್ಸ್ ತುಂಬಾ ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದ್ದೇನೆ. 9.8 ಮೀಟರ್ ಫರ್ ಸೆಕೆಂಡ್ ಸ್ಕ್ವೇರ್. ಸ್ಮಾಲ್ ಚಿ ಬೆಲೆ ಎಷ್ಟು ಅಂತ ಕೇಳ್ತಾನೆ. 9.8 ಮೀಟರ್ ಫರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಇದು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಗುರುತ್ವ ಇದ್ರೊಳಗೆ ಧ್ರುವ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ, ಸಂಭಾಜಿಕ ವೃತ್ತ ಪ್ರದೇಶದಲ್ಲಿ ಕಡಿಮೆ ಇರುತ್ತೆ. ಮುಂದೆ ನೋಡೋಣ. ಭೂಮಿಯ ಗುರುತ್ವ ವೇಗೋತ್ಕರ್ಷ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ 9.8 ಮೀಟರ್ ಫರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಹೊಂದಿಕೊಳ್ಳೋಣ. ಗುರುತ್ವಾಕರ್ಷಣ ಬಲ ಕಾಯದ ಮೇಲೆ ವರ್ತಿಸುವಂತಹ ಸಮೀಕರಣಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಪಟ್ಟಂತೆ ಭೂಮಿಯ ಗುರುತ್ವಾಕರ್ಷಣ ಚಲನೆಗೆ ಸಂಬಂಧಪಟ್ಟಂತಹ ಸಮೀಕರಣಗಳನ್ನು ನೋಡೋಣ. V = U plus GT, H = UT plus GT square, V square minus U square = 2GH. ಇಲ್ಲಿ ಏನೇನು ಅಂತ ನೋಡೋಣ. U ಅಂದ್ರೆ ಆರಂಭಿಕ ವೇಗ, ಇನಿಷಿಯಲ್ ವೆಲಾಸಿಟಿ. V ಅಂದ್ರೆ ಅಂತಿಮ ವೇಗ. ಓಕೆ, ಅಂತಿಮ ವೇಗ, ಕೊನೆಯಲ್ಲಿ ಬರುವಂತ ವೇಗ ಅದು. T = ಕಾಲ, ಟೈಮ್. G = ಗುರುತ್ವ ವೇಗೋತ್ಕರ್ಷ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ H = ಹೈಟ್, ಎತ್ತರ. ಓಕೆ, ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಚಲನೆಯಲ್ಲಾಗುವ ಕಾಯಗಳಿಗೆ ಸಮೀಕರಣ ಇದೆ. V = U plus GT, H = UT plus GT square, V square minus U square = 2GH. ಓಕೆ, U ಅಂತಂದ್ರೆ ಸ್ಮಾಲ್ u ಅಂದ್ರೆ ಆರಂಭಿಕ ವೇಗ, V ಅಂದ್ರೆ ಅಂತಿಮ ವೇಗ, T ಅಂದ್ರೆ ಕಾಲ, G ಅಂದ್ರೆ ಗುರುತ್ವ ವೇಗೋತ್ಕರ್ಷ, H ಅಂತಂದ್ರೆ ಹೈಟ್. ನೋಡಿ, ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ವಸ್ತು ಕೆಳಗೆ ಬಿಡುವಾಗ G ಬೆಲೆ ಏನಾಗುತ್ತೆ, ವಸ್ತು ಮೇಲಕ್ಕೆ ಹೋಗುವಾಗ G ಬೆಲೆ ಏನಾಗುತ್ತೆ ಅಂತ. ವಸ್ತು ಕೆಳಗಡೆ ಬರ್ತಾ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವಸ್ತು ಮೇಲ್ಮುಖವಾಗಿ ಹೋಗುವಾಗ ಮೈನಸ್ G ಆಗುತ್ತೆ. ಹೋಗ್ತಾ 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 G ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. 1000 ಕಿಲೋಮೀಟರ್ ದಾಟ್ಬಿಟ್ರೆ G ಬೆಲೆನೇ ಇರೋದಿಲ್ಲ, G 0 ಆಗ್ಬಿಡುತ್ತೆ. ಎಕ್ಸ್ಟರ್ನಲ್ ಫೋರ್ಸ್ ಆಬ್ಜೆಕ್ಟ್ ಮೇಲೆ ಆಕ್ಟ್ ಮಾಡಲ್ಲ. ವಸ್ತು ಬಿಡ್ತಾ ಇದ್ರೆ ಆ ಕಾಯಕ್ಕೆ ಪ್ಲಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ವಸ್ತು ಮೇಲ್ಮುಖವಾಗಿ ಹೋಗ್ತಾ ಇದ್ರೆ ಮೈನಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ನೀವು ತಲೆಯಲ್ಲಿ ಇಟ್ಕೋಬೇಕು, ಬಿಡುವಾಗ ಪ್ಲಸ್ ಇರುತ್ತೆ, ಹೋಗುವಾಗ ಮೈನಸ್ ಇರುತ್ತೆ. ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ನೋಡಿ, ಇದ್ರ ಮೇಲೆ ಒಂದು ತುಂಬಾ ಕ್ವಶನ್ಸ್ ಕೇಳಿದಾನೆ. ನಾವೀಗ 2 ಪದಗಳನ್ನ ಈಗ ಬಳಸ್ತಾ ಇದ್ವಿ, ರಾಶಿ ಮತ್ತು ತೂಕ ಅನ್ನುವಂತ 2 ಪದಗಳನ್ನ ಬಳಸ್ತಾ ಇದ್ವಿ. ಓಕೆ, ಮಾಸ್, ವೆಯ್ಟ್ ಅಂತ ಕರೀತಾರೆ.
ವಸ್ತುವಿನ ರಾಶಿ ಸ್ಥಳದಿಂದ ಸ್ಥಳಕ್ಕೆ ಸ್ಥಿರವಾಗಿರುತ್ತೆ, ಒಂದೇ ಆಗಿರುತ್ತೆ. ಈಗ ಒಂದು ಪೆನ್ನು 100 ಪ್ಲಾಸ್ಟಿಕ್ ಕಣಗಳಿಂದ ಮಾಡಲ್ಪಟ್ಟಿದೆ ಅಂದ್ರೆ ಭೂಮಿ ಮೇಲೆ ತೂಕ ಹಾಕೋದು 100 ಕಣಗಳೇ ಇರ್ತವೆ. ನೀವು ಚಂದ್ರನ ಮೇಲೆ ಹೊಡೆದ್ಬಿಟ್ಟು ತೂಕ ಹಾಕೋರು 100 ಕಣಗಳೇ ಇರ್ತವೆ. ಸೂರ್ಯನಲ್ಲಿ ಹೊಡೆದು ತೂಕ ಹಾಕೋರು 100 ಕಣಗಳೇ ಇರ್ತವೆ. The mass of the object remains same. Mass of the object remains same. ವಸ್ತುವಿನ ರಾಶಿ ಸ್ಥಳದಿಂದ ಸ್ಥಳಕ್ಕೆ ಸ್ಥಿರವಾಗಿರುತ್ತದೆ. ವಸ್ತುವಿನ ರಾಶಿ ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ. The weight of the object differs from place to place. ಅಂದ್ರೆ ವಸ್ತುವಿನ ರಾಶಿ ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತೆ. ಕಾರಣ W = mg ಅಂತ ಬರಿತೀವಿ. ಇಲ್ಲಿ ವೆಯ್ಟ್ ಏನೇನನ್ನು ಅವಲಂಬಿಸಿದೆ ಅಂದ್ರೆ ರಾಶಿ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಎರಡನ್ನೂ ಅವಲಂಬಿಸಿದೆ. ನಾವು ಎಲ್ಲಿ ತೂಕ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವಸ್ತುವನ್ನ ಭೂಮಿ ಮೇಲೆ ತೂಗಿದ್ರೆ ಅದ್ರ ತೂಕ ಬೇರೆ, ಚಂದ್ರನಲ್ಲಿ ತೂಗಿದ್ರೆ ಅದ್ರ ತೂಕ ಬೇರೆ, ಸೂರ್ಯನಲ್ಲಿ ತೂಗಿದ್ರೆ ಅದ್ರ ತೂಕ ಬೇರೆ. ಕಾರಣ ನಾವು ತೂಗುವಂತ ವಸ್ತುವಿನ ಯಾವುದ್ರ ಮೇಲೆ ತೂಗ್ತೇವೆ ಅನ್ನೋದ್ರ ರಾಶಿಯನ್ನ ಮತ್ತು ಅದರಲ್ಲಿರುವಂತಹ ಗುರುತ್ವಾಕರ್ಷಣ ಬಲವನ್ನ ಆಕರ್ಷಿಸುತ್ತೆ. W = mg ಅಂತ ಬರಿತೀವಿ. ನೆಕ್ಸ್ಟ್, ರಾಶಿಯು ಜಿ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಓಕೆ, ಮಾಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಸ್ಮಾಲ್ ಜಿ. ಜಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಆದ್ರೆ ತೂಕ ಇಟ್ ಡಿಪೆಂಡ್ಸ್ ಆನ್ ಸ್ಮಾಲ್ ಜಿ. ಜಿ ಮೇಲೆ ಅವಲಂಬಿತವಾಗಿರುತ್ತೆ. ಜಿ ಮೇಲೆ ಅವಲಂಬಿತವಾಗಿರುತ್ತೆ. ಓಕೆ, ಮಾಸ್ ಅಂತಾರಾಷ್ಟ್ರೀಯ ಮೂಲಮಾನ SI ಮೂಲಮಾನ, ಓಕೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. SI ಮೂಲಮಾನನ ರಾಶಿಯಲ್ಲಿ ಕೆಜಿನಲ್ಲಿ ಹೇಳಿತೀವಿ. ಇದು PC ತರದ ಎಕ್ಸಾಮ್ಗಳಿಗೆ ಕ್ವಶನ್ಸ್ ಆಗಿರುತ್ತೆ. ತೂಕದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳ್ತಾನೆ, ನ್ಯೂಟನ್. ಫೋರ್ಸ್ ಮತ್ತು ತೂಕ ಎರಡನ್ನೂ ಕೂಡ ನ್ಯೂಟನ್ ಇಂದ ಹೇಳ್ತೀವಿ. N ಅನ್ನುವಂತ ಅಕ್ಷರದಿಂದ ಸೂಚಿಸ್ತೀವಿ. ಓಕೆ, ಒಂದ್ ಸ್ವಲ್ಪ ಬ್ಲೈಂಡ್ ಆಗಿ ಇನ್ನೊಂದ್ಸಲ ನೋಡೋಣ. ವಸ್ತುವಿನ ರಾಶಿ ಸ್ಥಳದಿಂದ ಸ್ಥಳಕ್ಕೆ ಒಂದೇ ಆಗಿರುತ್ತದೆ ಅಥವಾ ಸ್ಥಿರವಾಗಿರುತ್ತದೆ. ದ ಮಾಸ್ ಆಫ್ ದಿ ಆಬ್ಜೆಕ್ಟ್ ರಿಮೈನ್ಸ್ ಸೇಮ್. ವಸ್ತುವಿನ ತೂಕ ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತದೆ ಅಥವಾ ಬದಲಾಗಿರುತ್ತದೆ. ದ ವೇಟ್ ಆಫ್ ದಿ ಆಬ್ಜೆಕ್ಟ್ ಡಿಫರ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. W = mg. ಅಂದ್ರೆ ತೂಕ ಏನನ್ನು ಅವಲಂಬಿಸಿರುತ್ತೆ ಅಂದ್ರೆ ರಾಶಿ ಮತ್ತು ಗುರುತ್ವಾಕರ್ಷಣ ಬಲ ಎರಡನ್ನೂ ಕೂಡ ಅವಲಂಬಿಸಿರುತ್ತೆ. ರಾಶಿ G ಯನ್ನು ಅವಲಂಬಿಸಿ ಸ್ಮಾಲ್ G ಯನ್ನು ಅವಲಂಬಿಸುವುದಿಲ್ಲ. ತೂಕ ಸ್ಮಾಲ್ G ಯನ್ನು ಅವಲಂಬಿಸುತ್ತೆ. ಓಕೆ, ಮಾಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಸ್ಮಾಲ್ G. ವೆಯ್ಟ್ ಡಿಪೆಂಡ್ಸ್ ಆನ್ G. ಓಕೆ, ಇದೊಂದು ಅದಿಶ ಪರಿಮಾಣ. ಅದಿಶ ಪರಿಮಾಣ ಅಂತಂದ್ರೆ ಡೈರೆಕ್ಷನ್ಸ್ ಅನ್ನ ಹೊಂದಿದ್ರೆ ಅದನ್ನ ಅದಿಶ ಪರಿಮಾಣ ಅಂತ ಕರಿತೀವಿ. ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇದು ಸದಿಶ ಪರಿಮಾಣ, ವೆಕ್ಟರ್ ಕ್ವಾಂಟಿಟಿ. ಡೈರೆಕ್ಷನ್ಸ್ ಅನ್ನ ಹೊಂದಿರುತ್ತೆ. ತೂಕ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಅಂತಾರಾಷ್ಟ್ರೀಯ ಏಕಮಾನ ಬಂದ್ಬಿಟ್ಟು ರಾಶಿಯನ್ನ ಕೆಜಿನಲ್ಲಿ ಹೇಳ್ತೀವಿ. ತೂಕವನ್ನ ಅಂತಾರಾಷ್ಟ್ರೀಯ ಏಕಮಾನ ಬಂದ್ಬಿಟ್ಟು ನ್ಯೂಟನ್, N ಇಂದ ಸೂಚಿಸ್ತೀವಿ. ಮುಂದಕ್ಕೋಣ ನೋಡಿ. ನಿಮ್ಗೆ ಇದ್ರ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಂದು ವಸ್ತುವನ್ನು ಭೂಮಿಯ ಮೇಲೆ ತೂಗಿ ಅದೇ ವಸ್ತುವನ್ನು ಚಂದ್ರನ ಮೇಲೆ ತೂಗಿದರೆ ಏನಾಗುತ್ತೆ ಅಂತ. ತೂಕ ಕಡಿಮೆ ಆಗುತ್ತೆ ಅನ್ನೋದು ಆನ್ಸರ್. ಕಡಿಮೆ ಆಗುತ್ತೆ. ಕೆಲವು ಸಮಯದಲ್ಲಿ ಯಾಕೆ ಅಂತಾನು ಕೇಳ್ತಾನೆ. ಭೂಮಿಗೆ ಹೋಲಿಸ್ಕೊಂಡ್ರೆ ಚಂದ್ರನ ರಾಶಿ ಕಡಿಮೆ. ರಾಶಿ ಕಡಿಮೆ ಆದ್ರೆ G ಕಡಿಮೆ. G ಕಡಿಮೆ ಆದ್ರೆ ತೂಕನೂ ಕಡಿಮೆ. ಇಷ್ಟು ಲಾಜಿಕ್ ಸೆನ್ಸ್ ತಲೆಯಲ್ಲಿರಬೇಕು. ಒಂದು ವಸ್ತುವನ್ನು ಭೂಮಿಯ ಮೇಲೆ ತೂಗಿ ಅದೇ ವಸ್ತುವನ್ನು ಚಂದ್ರನಲ್ಲಿ ತೂಗಿದರೆ ಕಡಿಮೆ ತೂಗುತ್ತದೆ. ಕಾರಣ ಏನು ಅಂತಂದ್ರೆ ಚಂದ್ರನ ರಾಶಿ ಕಡಿಮೆ ಭೂಮಿಗೆ ಹೋಲಿಸ್ಕೊಂಡ್ರೆ. ರಾಶಿ ಕಡಿಮೆ ಆದ್ರೆ G ಕಡಿಮೆ ಆಗುತ್ತೆ. G ಕಡಿಮೆ ಆದ್ರೆ ತೂಕ ಕಡಿಮೆ ಆಗುತ್ತೆ. ಇಷ್ಟು ಲಾಜಿಕ್ ಸೆನ್ಸ್ ಇರಬೇಕು. weigh the object on the earth that the same object weighed on the moon. The weight of the object reduces because reduces the mass. It leads to the reduces to the gravitational force. Automatically the weight also reduces. Okay. ಚಂದ್ರನ ಗ್ರಾವಿಟೇಷನಲ್ ಚಂದ್ರನಲ್ಲಿ ತೂಕ ಎಷ್ಟರಷ್ಟಿರುತ್ತೆ ಅಂತ ಕೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ 1/6 ಆಫ್ ದಿ ಅರ್ತ್. ನಮ್ಮ ಭೂಮಿಯ 1/6 ಭಾಗದಷ್ಟು ಇರುತ್ತೆ. ಓಕೆ, ಗುರುತ್ವಾಕರ್ಷಣ ಬಲ ಚಂದ್ರನಲ್ಲಿ ಎಷ್ಟಿರುತ್ತೆ ಅಂದ್ರೆ 1/6 ಆಫ್ ದಿ ಅರ್ತ್. ಭೂಮಿಯ 1/6 ಭಾಗದಷ್ಟು ಇರುತ್ತೆ. ಓಕೆ, ಇದನ್ನ FDA ನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾನೆ. ಒಬ್ಬ ವ್ಯಕ್ತಿಯನ್ನ ಭೂಮಿ ಮೇಲೆ ತೂಗಿದ್ರೆ 60 kg ತೂಗ್ತಾನೆ. ಅದೇ ವ್ಯಕ್ತಿಯನ್ನ ಚಂದ್ರನಲ್ಲಿ ತೂಗಿದ್ರೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. 60 × 1/6 ಮಾಡಿ. 10 61 ಬರುತ್ತೆ. ಅಲ್ಲಿಗೆ 10 kg ತೂಗ್ತಾನೆ. 6 ಓಕೆ, 10 kg ತೂಗ್ತಾನೆ. ಅಂದ್ರೆ ಎಷ್ಟು kg ಕೊಟ್ಟಿದ್ದಾರೆ ಇಂಟು 1/6 ಇಂದ ಬಾಕ್ಸ್ ಬಿಟ್ರೆ ಆಗೋಯ್ತು. 1/6 ಅಂದ್ರೆ 6 ಅಂದ್ರೆ 10 kg ತೂಗ್ತಾನ. ಅವನು ಎಷ್ಟಾದ್ರು ಕೊಟ್ಕೊಳ್ಳಿ. FDA ನಲ್ಲಿ ಕ್ವಶನ್ಸ್ ಅನ್ನ ಕೇಳಿದಾನೆ. ಭೂಮಿಗೆ ಹೋಲಿಸ್ಕೊಂಡ್ರೆ ಚಂದ್ರನ ಗುರುತ್ವಾಕರ್ಷಣ ಬಲ 1/6 ಇರುತ್ತೆ.
ನಾವು ಭೂಮಿ ಮೇಲೆ ಸ್ಟ್ರೈಟಿಗೆ ನಿಂತ್ಕೊಳ್ತೀವಲ್ಲ, ಆ ರೀತಿ ಚಂದ್ರನಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಕಾರಣ ಏನು ಅಂದರೆ, ನಾವು ಭೂಮಿ ಮೇಲೆ ನಿಂತ್ಕೊಂಡಿದ್ದೀವಿ ಅಂದರೆ ನಮ್ಮಿಂದ ಒಂದು ಫೋರ್ಸ್ ಭೂಮಿ ಕಡೆಗೆ ಹ್ಯಾಕ್ಟ್ ಆಗ್ತಾ ಇದೆ, ಭೂಮಿಯಿಂದ ಒಂದು ಫೋರ್ಸ್ ನಮ್ಮ ಪಾದದ ಕಡೆಗೆ ಹ್ಯಾಕ್ಟ್ ಆಗ್ತಾ ಇರುತ್ತೆ, ಅದರಿಂದ ಸ್ಟ್ರೈಟಿಗೆ ನಿಂತ್ಕೊಂಡಿರ್ತೀವಿ. ಆದರೆ ಚಂದ್ರನಲ್ಲಿ ಏನಾಗುತ್ತೆ ಅಂದರೆ ನಮ್ಮಿಂದ ಒಂದು ಫೋರ್ಸ್ ಚಂದ್ರನ ಕಡೆಗೆ ಹ್ಯಾಕ್ಟ್ ಆಗ್ತದೆ, ಚಂದ್ರನಿಂದ ಅಷ್ಟೇ ಫೋರ್ಸ್ ಹ್ಯಾಕ್ಟ್ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಸ್ಟ್ರೈಟ್ಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ನೀವೇನಾದ್ರು 2-3 ಹೆಜ್ಜೆನ ಸ್ಪೀಡಾಗಿ ಇಟ್ಬಿಟ್ರೆ ಅಂಬರೀಷ್ದು ಸ್ಲೋ ಮೋಷನ್ ಮೂವಿ ಆದಂಗೆ ಆಗ್ಬಿಡುತ್ತದೆ. ಓಕೆ, ನೆಕ್ಸ್ಟ್, ಚಂದ್ರನಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂದರೆ ಗುರುತ್ವಾಕರ್ಷಣ ಬಲ ಕಡಿಮೆ ಆಗಿರುತ್ತೆ. ಈಗ ಆಲ್ರೆಡಿ ಹೇಳಿದ್ದೀನಿ. ಒಂದು ವಸ್ತುವನ್ನು ಭೂಮಿಯ ಮೇಲೆ ತೂಗಿ ಅದೇ ವಸ್ತುವನ್ನು ಗುರುಗ್ರಹದಲ್ಲಿ ತೂಗಿದರೆ ಆ ವಸ್ತುವಿನ ತೂಕ ಏನಾಗುತ್ತೆ ಅಂತ ಕೇಳ್ತಾನೆ. ಒಂದು ವಸ್ತುವನ್ನು ಭೂಮಿಯ ಮೇಲೆ ತೂಗಿ ಅದೇ ವಸ್ತುವನ್ನು ಗುರುಗ್ರಹದಲ್ಲಿ ತೂಗಿದರೆ ವಸ್ತುವಿನ ತೂಕ ಹೆಚ್ಚಾಗುತ್ತದೆ. ಕಾರಣ ಏನು ಅಂದರೆ ಭೂಮಿಯ ರಾಶಿಗಿಂತ ಗುರುಗ್ರಹದ ರಾಶಿ ಜಾಸ್ತಿ. ಗುರುಗ್ರಹದ ರಾಶಿ ಜಾಸ್ತಿ ಆದರೆ ಏನಾಗುತ್ತೆ, ಜಿ ಜಾಸ್ತಿ ಆಗುತ್ತೆ. ಜಿ ಜಾಸ್ತಿ ಆದರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ತೂಕ ಜಾಸ್ತಿ ಆಗುತ್ತೆ. ತೂಕ W mg ಅಲ್ವಾ, ಅಂದರೆ ಈ ಕಡೆ ತೂಕ ಇದೆ, mg ಜಾಸ್ತಿ ಆದಷ್ಟು ತೂಕನೂ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇಷ್ಟು ಗೊತ್ತಿರಬೇಕು. ಒಂದು ವಸ್ತುವನ್ನು ಭೂಮಿಯ ಮೇಲೆ ತೂಗಿ ಅದೇ ವಸ್ತುವನ್ನು ಗುರುಗ್ರಹದಲ್ಲಿ ತೂಗಿದರೆ ವಸ್ತುವಿನ ತೂಕ ಹೆಚ್ಚಾಗುತ್ತದೆ. ಏನಾಗುತ್ತದೆ, ಹೆಚ್ಚಾಗುತ್ತದೆ ಅನ್ನೋದೇ ಒಂದು ಆನ್ಸರು. ಯಾಕೆ ಅಂತ ಏನಾದ್ರು ಕೇಳಿದ್ರೆ, ಭೂಮಿಗೆ ಹೋಲಿಸಿದಾಗ ಗುರುಗ್ರಹದ ರಾಶಿ ಜಾಸ್ತಿ ಆದಂಗೆ ಗುರುತ್ವಾಕರ್ಷಣ ಬಲ ಜಾಸ್ತಿ, ಗುರುತ್ವಾಕರ್ಷಣ ಬಲ ಜಾಸ್ತಿ ಆದಂಗೆ ತೂಕ ಜಾಸ್ತಿ ಆಗುತ್ತೆ. weigh the object on the earth, the same object weighed on the Jupiter, the weight of the object increases due to increase the mass, increase the gravitational force. ಒಂದು ಭೂಮಿನಲ್ಲೇ ವಸ್ತುವನ್ನು ತೂಗಿದ್ರೆ ಎಲ್ಲೆಲ್ಲಿ ತೂಗಿದ್ರೆ ಏನೇನಾಗುತ್ತೆ ಅಂತ ಒಂದು ಕ್ವಶನ್ಸ್ ಕೇಳ್ತಾನೆ. ಭೂಕೇಂದ್ರ ಅಂತ ಹೇಳ್ತೀವಿ. ಭೂಕೇಂದ್ರ ಅಂದ್ರೆ ನಿಮಗೆ ಕಲ್ಪನೆ ಹೆಂಗ್ ಬರಬೇಕು ಅಂದ್ರೆ, ಒಂದು ಪ್ಲಾಸ್ಟಿಕ್ ಬಾಲ್ ಅನ್ನ ತೆಗೆದುಕೊಂಡು ಎಲ್ಲಾ ಕಡೆನೂ ಗುಂಡ್ಪಿನ್ ಅನ್ನು ಚುಚ್ಚಿದ್ರೆ ಆ ಶಾರ್ಪ್ ಆಗಿರೋದೆಲ್ಲ ಒಂದ್ ಕಡೆಗೆ ಸೇರುತ್ತಲ್ಲ ಮಧ್ಯದಲ್ಲಿ, ಅದು ಭೂಕೇಂದ್ರ. ಓಕೆ, ಹಿಂಗೆ ಪ್ಲಾಟ್ ಆಗಿ ಯೋಚನೆ ಮಾಡಬಾರ್ದು. ಹಿಂಗೆ ಓವಲ್ ಶೇಪ್ ನಲ್ಲಿ ಇದೆ ಭೂಮಿ, ಗೊತ್ತಿದೆ ತಾನೆ, ಗೋಳಾಕಾರದಲ್ಲಿ ಇರುತ್ತೆ. ಆ ಗೋಳಾಕಾರದಲ್ಲಿ ಇದೆ ಅನ್ನೋದು, ಜಿಯೋ ಶೇಪ್ ನಲ್ಲಿ ಇದೆ ಅನ್ನೋದು ತಲೆನಲ್ಲಿ ಇರಬೇಕು. ಒಂದು ವಸ್ತುವಿನ ತೂಕ ಭೂಕೇಂದ್ರದಲ್ಲಿ ಏನಾಗಿರುತ್ತೆ ಅನ್ನೋದು ಒಂದು ಕ್ವಶನ್ಸ್. ಭೂಕೇಂದ್ರದಲ್ಲಿ ವಸ್ತುವಿನ ತೂಕ ಶೂನ್ಯವಾಗಿರುತ್ತದೆ. ಶೂನ್ಯವಾಗಿರುತ್ತದೆ ಅಂತ ಸ್ಪಷ್ಟವಾಗಿ ಯಾಕೆ ಬರೀತೀವಿ ಅಂದ್ರೆ, 0 ಬರೆದ್ರೆ ಓ ಅಂತ ಓದ್ಕೊಬಿಡ್ತೀರಾ, ಅದಕ್ಕೋಸ್ಕರ ಶೂನ್ಯವಾಗಿರುತ್ತೆ. ಕಾರಣ ಏನು, ಭೂಕೇಂದ್ರದಲ್ಲಿ ವಸ್ತುವಿನ ತೂಕ ಶೂನ್ಯವಾಗಿರೋದು ಕಾರಣ ಏನು ಅಂತಂದ್ರೆ, G 0 ಆಗಿರುತ್ತೆ. ಕಾರಣ R0 ದೂರ ಇರೋದಿಲ್ಲ, R0 ಆದ್ಮೇಲೆ G 0 ಆಗಿರುತ್ತೆ. G 0 ಆದ್ಮೇಲೆ ತೂಕನೂ ಕೂಡ ಶೂನ್ಯವಾಗಿರುತ್ತೆ. ಏನ್ ಹೇಳುತ್ತೆ, ತೂಕ W mg ಅಂತ ಹೇಳುತ್ತೆ. m ಎಷ್ಟಾದ್ರೂ ಇಟ್ಕೊಳ್ಳಿ ಇಂಟು G, ಯಾವುದೇ ನಂಬರು 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ ತಾನೆ, ಹಾಗಾದ್ರೆ ವಸ್ತುವಿನ ತೂಕ ಶೂನ್ಯವಾಗಿರುತ್ತದೆ ಅನ್ನೋದು ಕರೆಕ್ಟ್ ಆನ್ಸರು. IAS ಅಲ್ಲಿ ಕ್ವಶನ್ಸ್ ಬಂದಿದೆ. ಭೂಕೇಂದ್ರದಲ್ಲಿ ವಸ್ತುವಿನ ತೂಕ ಶೂನ್ಯವಾಗಿರುತ್ತದೆ. ಇನ್ ದಿ ಸೆಂಟರ್ ಆಫ್ ದಿ ಅರ್ತ್ ದ ವೇಟ್ ಆಫ್ ದಿ ಆಬ್ಜೆಕ್ಟ್ ಬಿಕಮ್ 0. ಕಾರಣ ಏನು ಅಂತಂದ್ರೆ R0 G 0, ಸ್ಮಾಲ್ r ರೇಡಿಯಸ್ ಅಂತ, ಸ್ಮಾಲ್ r 0 ಆಗುತ್ತೆ, G 0 ಆಗುತ್ತೆ. ದೊಡ್ಡ ಬಂಡೆಗಳು ಕೂಡ ಸೆಂಟರ್ ಆಫ್ ದಿ ಅರ್ತ್ ಅಲ್ಲಿ ತೇಲ್ತಾ ಇರ್ತವೆ. ಕಾರಣ ಏನು ಅಂತಂದ್ರೆ ವೆಯ್ಟ್ ಲಾಸ್ ಅಂತಂದ್ರೆ ತೂಕ ರಹಿತತ್ವವನ್ನು ಹೊಂದಿರ್ತವೆ. ಯಾವುದೇ ಒಂದು ಫೋರ್ಸ್ ಅದ್ರ ಮೇಲೆ ಹ್ಯಾಕ್ಟ್ ಮಾಡ್ತಾ ಇರೋದಿಲ್ಲ ಆಬ್ಜೆಕ್ಟ್ ಮೇಲೆ. ಓಕೆ, ಒಂದು ವಸ್ತುವನ್ನ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ತೂಗಿದ್ರೆ, ನಿಮ್ಗೆ ಗೊತ್ತಿದೆ ಭೂಮಿಯನ್ನು ತೆಗೆದುಕೊಂಡ್ರೆ ಸಮಭಾಜಕ ವೃತ್ತ ಪ್ರದೇಶ ಮಧ್ಯದಲ್ಲಿ ಬರುವಂತ. ಓಕೆ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ತೂಗಿದ್ರೆ ವಸ್ತು ಕಡಿಮೆ ತೂಗುತ್ತೆ. ಒಂದು ವಸ್ತುವನ್ನು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ತೂಗಿದಾಗ ವಸ್ತು ಕಡಿಮೆ ತೂಗುತ್ತದೆ. ಕಾರಣ ಏನು ಅಂತಂದ್ರೆ R ಜಾಸ್ತಿ ಆಗುತ್ತೆ. R ಜಾಸ್ತಿ ಆದಷ್ಟು G ಕಡಿಮೆ ಆಗುತ್ತೆ. G ಕಡಿಮೆ ಆದಷ್ಟು ವಸ್ತುವಿನ ತೂಕ ಕಡಿಮೆ ಆಗುತ್ತೆ. ಓಕೆ, G ಜಾಸ್ತಿ ಆದ್ರೆ ತೂಕ ಜಾಸ್ತಿ ಆಗುತ್ತೆ, G ಕಡಿಮೆ ಆದ್ರೆ ತೂಕ ಕಡಿಮೆ ಆಗುತ್ತೆ. ಈ ಲಾಜಿಕ್ ಸೆನ್ಸ್ ಅನ್ನು ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಒಂದು ವಸ್ತುವನ್ನು ಸಮಭಾಜಕ ವೃತ್ತದಲ್ಲಿ ತೂಗಿದಾಗ ವಸ್ತುವಿನ ತೂಕವು ಕಡಿಮೆಯಾಗುತ್ತದೆ. ಯಾಕೆ ಅಂತ ಕೇಳಿದ್ರೆ, R ಜಾಸ್ತಿ ಆದ್ರೆ G ಕಡಿಮೆ ಆಗುತ್ತೆ, G ಕಡಿಮೆ ಆದ್ರೆ ವಸ್ತುವಿನ ತೂಕ ಕಡಿಮೆ ಆಗುತ್ತೆ. ಇಷ್ಟನ್ನು ತಲೆನಲ್ಲಿ ಇಟ್ಕೊಂಡು ಬರೀಬೇಕು. weigh the object in the equator, the weight of the object reduces due to increases R ಅಂದ್ರೆ radius, increases the radius, reduces to the gravitational force, reduces to the weight. ಒಂದು ವಸ್ತುವನ್ನು ಧ್ರುವದಲ್ಲಿ ತೂಗಿದ ಲಾಸ್ಟ್ ಟೈಮ್ STA ಬಂದಿತ್ತು ಈ ಕ್ವಶನ್ಸ್. ಒಂದು ವಸ್ತುವನ್ನು ಧ್ರುವ ಪ್ರದೇಶದಲ್ಲಿ ತೂಗಿದಾಗ ವಸ್ತುವಿನ ತೂಕ ಹೆಚ್ಚಿಗೆ ಆಗುತ್ತೆ. ಕಾರಣ ಏನಂದ್ರೆ R ಕಡಿಮೆ, ಇಲ್ಲಿ ರೇಡಿಯಸ್ ಕಡಿಮೆ, R ಕಡಿಮೆ ಆದ್ರೆ G ಜಾಸ್ತಿ ಆಗುತ್ತೆ.
ಜಿ ಜಾಸ್ತಿ ಆದರೆ ವಸ್ತುವಿನ ತೂಕ ಕೂಡ ಜಾಸ್ತಿ ಆಗುತ್ತೆ. ಇವೆರಡಕ್ಕೂ ಕಂಪೇರ್ ಮಾಡಿ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾನೆ. ಓಕೆ, ತುಂಬ ಹಿಂದೆ IAS ಅಲ್ಲಿ ಕೇಳಿದ ಸೇಮ್ ಕ್ವಶನ್ಸ್ ಅನ್ನ PD1 ಅಲ್ಲಿ ಕೂಡ ಕೇಳಿದ್ದ. ಒಬ್ಬ ವ್ಯಕ್ತಿ 5 ಪೌಂಡ್ ಇರುವಂತ ಕಬ್ಬಿಣದ ಗುಂಡನ್ನ ಸಂಭಾಜಿಕ ವೃತ್ತ ಪ್ರದೇಶದಲ್ಲಿ 5 ಮೀಟರ್ಗಿಂತ ಜಾಸ್ತಿ ಎಸೆತಾನೆ, 5 ಮೀಟರ್ಗಿಂತ ಹೆಚ್ಚಿಗೆ ಎಸೆತಾನೆ. ಅವನ್ನ ಕರ್ಕೊಂಡೋಗ್ಬಿಟ್ಟು ಧ್ರುವ ಪ್ರದೇಶದಲ್ಲಿ ಎಸೆಸಿದ್ರೆ 5 ಮೀಟರ್ಗಿಂತ ಜಾಸ್ತಿ ಎಸೆತಾನೆ, 5 ಮೀಟರ್ ಒಳಭಾಗದಲ್ಲಿ ಎಸೆತಾನೆ, ಕಾಲ್ ಮೇಲೆ ಹಾಕೊಂಡ್ಬಿಡ್ತಾನೆ, ಈ ತರ ಎಲ್ಲ ಕೇಳ್ತಾರೆ. 5 ಮೀಟರ್ಗಿಂತ ಕಡಿಮೆ ಎಸೆತಾನೆ ಎಂದು ಕರೆಕ್ಟ್ ಆನ್ಸರು. ಧ್ರುವ ಪ್ರದೇಶದಲ್ಲಿ ವಸ್ತುವಿನ ತೂಕ ಜಾಸ್ತಿ ಇರುತ್ತೆ, ಅದರಿಂದ 5 ಮೀಟರ್ಗಿಂತ ಜಾಸ್ತಿ ಎಸೆದಿಕ್ಕೆ ಆಗೋದಿಲ್ಲ. ಓಕೆ, ಅದು ಇದರಲ್ಲಿ ಏನೇನು ಕೊಡ್ತಾನೆ ಅಂದ್ರೆ ಗುಂಡು ಎಸೆತ, ಬರ್ಜಿ ಎಸೆತ, ತಟ್ಟೆ ಎಸೆತ, ಲಾಂಗ್ ಜಂಪು, ಹೈ ಜಂಪು, ವಾಕಿಂಗು, ಇವನ್ನೆಲ್ಲ ಕೊಡ್ತಾನೆ. ಏನಾದ್ರು ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ ವರ್ಕು ಸಂಭಾಜಕ ವೃತ್ತದ ಪ್ರದೇಶದಲ್ಲಿ ವೇಗವಾಗಿ ಆಗುತ್ತೆ, ಧ್ರುವ ಪ್ರದೇಶದಲ್ಲಿ ಕಡಿಮೆ ಆಗುತ್ತೆ. ಕಾರಣ ಏನಂದ್ರೆ ಗ್ರಾವಿಟೇಷನಲ್ ಪುಲ್ ಇರುತ್ತೆ, ಆ ಕ್ರಿಯೆಯನ್ನು ಆಗೋದಕ್ಕೆ ಪುಲ್ ಇರುತ್ತೆ, ಅದಕ್ಕೋಸ್ಕರ ಧ್ರುವ ಪ್ರದೇಶದಲ್ಲಿ ಕಡಿಮೆ ಆಗುತ್ತೆ. ಇಷ್ಟೇ ಲಾಜಿಕ್ ಸೆನ್ಸ್. ಓಕೆ, ಒಂದು ವಸ್ತು ಸಂಭಾಜಕ ವೃತ್ತ ಪ್ರದೇಶದಲ್ಲಿ ತಗೋದ್ರೆ ಕಡಿಮೆ ಆಗುತ್ತೆ, ಅದೇ ಧ್ರುವ ಪ್ರದೇಶದಲ್ಲಿ ತಗೋದ್ರೆ ಹೆಚ್ಚಿಗೆ ಆಗುತ್ತೆ. ಕಾರಣ ಜಿ ಜಾಸ್ತಿ ಆಗುತ್ತೆ. ಭೂಮಿಯ ಮೇಲ್ಮೈನಲ್ಲಿ ವಸ್ತುವನ್ನು ತೂಗಿದ್ರೆ ಏನಾಗುತ್ತೆ ಅಂತ, ಸರ್ಫೇಸ್ ಅಂತ, ಅರ್ತ್ ಸರ್ಫೇಸ್ ಅಂತ. ಭೂಮಿಯ ಮೇಲ್ಮೈನಲ್ಲಿ ವಸ್ತುವನ್ನು ತೂಗಿದ್ರೆ ವಸ್ತುವಿನ ತೂಕ ಹೆಚ್ಚಾಗುತ್ತೆ, ಕಾರಣ ಭೂ ಸರ್ಫೇಸ್ ನಲ್ಲಿ ಜಿ ಜಾಸ್ತಿ ಇರೋದು. ವೆಯ್ಟ್ ಲಿಫ್ಟರ್ ಇರ್ತಿರಲ್ಲ, ಆ ವೆಯ್ಟ್ ಅನ್ನ ಭೂಮಿಯಿಂದ ಬಿಡಿಸಿದ್ರೆ ಲಿಫ್ಟ್ ಮಾಡ್ಬೋದು, ಬಿಡಿಸ್ಲೇ ಇಲ್ಲ ಅಂದ್ರೆ ಲಿಫ್ಟ್ ಮಾಡೋಕ್ಕಾಗಲ್ಲ. ಕಾರಣ ವಸ್ತುವಿನಿಂದನೂ ಒಂದು ಫೋರ್ಸು ಭೂಮಿ ಕಡೆಗೆ ಹ್ಯಾಕ್ ಮಾಡ್ತಾ ಇರುತ್ತೆ, ಭೂಮಿಯಿಂದನೂ ಒಂದು ಫೋರ್ಸು ವಸ್ತುವಿನ ಕಡೆಗೆ ಹ್ಯಾಕ್ ಮಾಡ್ತಾ ಇರುತ್ತೆ. ಇದಕ್ಕೆ ಎಗೇನಿಸ್ಟ್ ಆಗಿ ಫೋರ್ಸ್ ಹಾಕೋದು ಮಾತ್ರ ಎತ್ತೋದಕ್ಕೆ ಆಗೋದು, ಲಿಫ್ಟ್ ಮಾಡೋದಕ್ಕೆ ಹಾಕೋದು. ಓಕೆ, ಭೂಮಿಯ ಮೇಲ್ಮೈನಲ್ಲಿ ವಸ್ತುವಿನ ತೂಕ ಹೆಚ್ಚಾಗಿರುತ್ತದೆ ಅಂತ ಗೊತ್ತಿದ್ರೆ ಸಾಕು. ಯಾಕೆಂದ್ರೆ ಜಿ ಜಾಸ್ತಿ, ಟು ಇನ್ಕ್ರೀಸ್ ಜಿ. ಜಿ ಎಲ್ಲಿ ಜಾಸ್ತಿ ಆಗುತ್ತೋ ತೂಕ ಜಾಸ್ತಿ ಆಗುತ್ತೆ, ಎಲ್ಲಿ ಜಿ ಕಡಿಮೆ ಆಗುತ್ತೋ ತೂಕ ಕಡಿಮೆ ಆಗುತ್ತೆ. ನೋಡಿ, ಇದನ್ನ ಪಂಚಾಯತ್ ಎಕ್ಸಾಮ್ ಅಲ್ಲಿ ರೀಸೆಂಟ್ ಆಗಿ ಕ್ವಶನ್ಸ್ ಅನ್ನ ಮಾಡಿದ್ದಾನೆ. ಭೂಮಿಯ ಮೇಲೆ ಮತ್ತು ಅಂತರಾಳಕ್ಕೆ ಹೋದಂತೆ ವಸ್ತುವಿನ ತೂಕ ಕಡಿಮೆಯಾಗುತ್ತಾ ಹೋಗುತ್ತದೆ. ಎಬೋ ದಿ ಅರ್ತ್ ಸರ್ಫೇಸ್ ಅಂಡ್ ಬಿಲೋ ದಿ ಅರ್ತ್ ಸರ್ಫೇಸ್ ದ ವೇಟ್ ಆಫ್ ದಿ ಆಬ್ಜೆಕ್ಟ್ ರಿಡ್ಯೂಸಸ್. ನಿಮಗೆ ಒಂದು ಕ್ವಶನ್ಸ್ ಕೇಳಿದ್ದಾನೆ ಪಂಚಾಯತ್ ಎಕ್ಸಾಮ್ ಅಲ್ಲಿ, 20 ಅಡಿ ಆಳದ ಬಾವಿಯಲ್ಲಿ ಹೋಗಿ ವಸ್ತುವನ್ನು ತೂಗಿದ್ರೆ ಏನಾಗುತ್ತೆ ಅಂತ. ಕಡಿಮೆ ಆಗುತ್ತೆ. ಈ ಸರ್ಫೇಸ್ ಅಲ್ಲಿ ಮಾತ್ರ ವಸ್ತುವಿನ ತೂಕ ಇರುತ್ತೆ, ಮೇಲ್ಕ್ ಹೋದ್ರೂ ಕಡಿಮೆ 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 ಆಗುತ್ತೆ. 1000 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗ್ಬಿಟ್ರೆ ತೂಕನೇ ಇರೋದಿಲ್ಲ. ಹಂಗೆ ಆ ಸರ್ಫೇಸ್ ಇಂದ ಕೆಳಗಡೆ ಹೋದಂಗೆ ಕಡಿಮೆ 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 ಆಗ್ತಾ ಬಂದ್ಬಿಡುತ್ತೆ. ಇದು ತಲೆನಲ್ಲಿರಲಿ. ಓಕೆ, ಒಂದು ವಸ್ತು ಮೇಲೆ ಸರ್ಫೇಸ್ ಇಂದ ಮೇಲೆ ಹೋದಂತೆ ಮತ್ತು ಅಂತರಾಳಕ್ಕೆ ಹೋದಂತೆ ವಸ್ತುವಿನ ತೂಕ ಕಡಿಮೆಯಾಗುತ್ತಾ ಹೋಗುತ್ತದೆ. ಕಾರಣ ಏನಂದ್ರೆ ಜಿ ಕಡಿಮೆ ಆಗ್ತಾ ಹೋಗುತ್ತೆ, ಜಿ ಬೆಲೆ ಕಡಿಮೆ ಆಗುತ್ತೆ. ಜಿ ಕಡಿಮೆ ಆದ ತೂಕ ಏನಾಗಬೇಕು, ಕಡಿಮೆ ಆಗಬೇಕು. ಓಕೆ, ಲಿಫ್ಟ್ ನೋಡಿದ್ದೀರಾ? ಲಿಫ್ಟ್ ಯಾವ ನಿಯಮದ ಮೇಲೆ ಕೆಲಸ ನಿರ್ವಹಿಸುತ್ತೆ ಅಂತ IAS ಅಲ್ಲಿ ಕ್ವಶನ್ಸ್ ಕೇಳಿದ್ದೇನೆ. ಲಿಫ್ಟ್ ನ್ಯೂಟನ್ ನ ಮೊದಲನೇ ನಿಯಮದ ಮೇಲೆ ಕೆಲಸವನ್ನು ನಿರ್ವಹಿಸುತ್ತೆ. ಲಿಫ್ಟ್ ವರ್ಕಿಂಗ್ ಆನ್ ನ್ಯೂಟನ್ಸ್ ಫಸ್ಟ್ ಲಾ. ಓಕೆ, ಏನ್ ನ್ಯೂಟನ್ ಫಸ್ಟ್ ಲಾ ಏನ್ ಹೇಳುತ್ತೆ? ಒಂದು ಕಾಯದ ಮೇಲೆ ಹೊರಗಿನ ಬಲ ಪ್ರಯೋಗ ಶೂನ್ಯವಾಗಿದ್ದಾಗ ವಸ್ತುವು ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ದ ಎಕ್ಸ್ಟರ್ನಲ್ ಫೋರ್ಸ್ ಡಸ್ ನಾಟ್ ಆಕ್ಟಿಂಗ್ ಆನ್ ಆಬ್ಜೆಕ್ಟ್, ದ ಆಬ್ಜೆಕ್ಟ್ ರಿಮೈನ್ಸ್ ಸೇಮ್. ಅದೇ ಸ್ಥಿತಿನಲ್ಲಿ ಇರುತ್ತದೆ ಅಂತ. ಅದು ಇದನ್ನ ಜಡತ್ವ ನಿಯಮ ಅಂತ ಕರೀತಾರೆ, ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ, ಜಡತ್ವ ನಿಯಮ. ಒಂದು ಪಕ್ಷ ಏನಾದ್ರು ಫೋರ್ಸ್ ಅಪ್ಲೈ ಆದ್ರೆ ಇಟ್ ಮೂವ್ಸ್ ಇನ್ ಟು ದಿ ಆಪೋಸಿಟ್ ಸೈಡ್, ವಿರುದ್ಧ ಧ್ರುವದ ಕಡೆಗೆ ಚಲಿಸುತ್ತೆ. ಓಕೆ, ಇಷ್ಟು. ಲಿಫ್ಟ್ ನ್ಯೂಟನ್ ಯಾವ ನಿಯಮದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ. ಲಿಫ್ಟ್ ನ್ಯೂಟನ್ ಅನ್ನ ಮೊದಲನೇ ನಿಯಮದ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸುತ್ತೆ. ಲಿಫ್ಟ್ ವರ್ಕಿಂಗ್ ಆನ್ ನ್ಯೂಟನ್ಸ್ ಫಸ್ಟ್ ಲಾ. ಆಮೇಲೆ ಗುರುತ್ವಾಕರ್ಷಣೆ ನಿಯಮವನ್ನು ನಿರೂಪಿಸಿದ ವಿಜ್ಞಾನಿ ಅಂತಂದ್ರು ಸರ್ ಐಸಾಕ್ ನ್ಯೂಟನ್. ಬಲಗಳ ನಿಯಮವನ್ನು ನಿರೂಪಿಸಿದ ವಿಜ್ಞಾನಿ ಅಂತಂದ್ರು ಕೂಡ ಸರ್ ಐಸಾಕ್ ನ್ಯೂಟನ್. ಇದನ್ನ ಇದ್ರೊಳಗೆ ಓದ್ತೀವಿ, ಮುಂದೆ ಫೋರ್ಸ್ ಅಲ್ಲಿ ಓದ್ತೀವಿ, ಬಲಗಳನ್ನ ಓದ್ಬೇಕಾದ್ರೆ ಓದ್ತೀವಿ ನಾವು. ಲಿಫ್ಟ್ ಅಲ್ಲಿ ಏನ್ ಕೇಳ್ತಾನೆ ಅಂದ್ರೆ, ಲಿಫ್ಟ್ ಮೇಲ್ಮುಖವಾಗಿ ಚಲಿಸುವಾಗ ವ್ಯಕ್ತಿ ತೂಕ ಏನಾಗುತ್ತೆ, ಲಿಫ್ಟ್ ಕೆಳಮುಖವಾಗಿ ಚಲಿಸುವಾಗ ವ್ಯಕ್ತಿ ತೂಕ ಏನಾಗುತ್ತೆ, ಲಿಫ್ಟ್ ಸಮವೇಗದಲ್ಲಿ ಚಲಿಸುವಾಗ ವ್ಯಕ್ತಿ ತೂಕ ಏನಾಗುತ್ತೆ, ಲಿಫ್ಟ್ಗೆ ಬ್ರೇಕ್ ಆಗ್ತಾಗ ಏನಾಗುತ್ತೆ. ಇಷ್ಟು ಕ್ವಶನ್ಸ್ಗಳು ಬರ್ತವೆ. ಲಿಫ್ಟ್ ಮೇಲ್ಮುಖವಾಗಿ ಚಲಿಸುವಾಗ ವ್ಯಕ್ತಿ ತೂಕ ಹೆಚ್ಚಿಗೆ ಆಗುತ್ತೆ. ಕಾರಣ ಲಿಫ್ಟ್ ವೆಯ್ಟ್ ಒಂದು 400 kg ಇರುತ್ತೆ, ನಿಮ್ದೊಂದು 50 kg ಆದ್ರೆ 450 kg ಆಗುತ್ತೆ. ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಹೋಗ್ಬೇಕಾಗುತ್ತೆ, ವ್ಯಕ್ತಿ ತೂಕ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಲಿಫ್ಟ್ ಅಲ್ಲಿ ಏನಾದ್ರು ಜಾಸ್ತಿ ಆಗ್ಬಿಟ್ಟು ಲಿಫ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಯಾರು ಒಬ್ರು ಇಳೀರಿ ಅಂತ ಹೇಳ್ತಾರೆ. ಅವಾಗ ಯಾರೋ ಒಬ್ಬ ದಪ್ಪಾಗಿರುವಂತ ವ್ಯಕ್ತಿ ಹೊರಗಡೆ ಗಿಡಿದ್ರೆ ಸರೋಗ್ಬಿಡುತ್ತೆ, ಲಿಫ್ಟ್ ರೈಸ್ ಆಗುತ್ತೆ, ನೋಡಿರ್ತೀರ. ಲಿಫ್ಟ್ ಕೆಳಮುಖವಾಗಿ ಬರುವಾಗ ವ್ಯಕ್ತಿ ತೂಕ ಕಡಿಮೆ ಆಗುತ್ತೆ, ಕಾರಣ ಜಿ ಮೈನಸ್ ಆಗ್ತಾ ಬಂದ್ಬಿಡುತ್ತೆ, ಅದನ್ನ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ.
ಲಿಫ್ಟ್ ಸಮವೇಗದಲ್ಲಿ ಚಲಿಸುವಾಗ ಏನಾಗುತ್ತೆ ಅಂತ ಕೇಳ್ತಾನೆ. ಲಿಫ್ಟ್ಗೆ ಯೂನಿಫಾರ್ಮ್ ವೆಲಾಸಿಟಿಯನ್ನು ಮೇಂಟೈನ್ ಮಾಡಿರ್ತಾರೆ. ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್ ಬರೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೋ ಇನ್ನೊಂದು ಫ್ಲೋರಿಂದ ಇನ್ನೊಂದು ಫ್ಲೋರ್ಗೆ ಹೋಗೋದಕ್ಕೂ ಅಷ್ಟೇ ಟೈಮನ್ನು ತೆಗೆದುಕೊಳ್ಳುತ್ತೆ. ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಸಮವೇಗದಲ್ಲಿ ಚಲಿಸುವಾಗ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಪೊಲೀಸ್ನವರು ಕವಾಯತ್ ಅಂತ ಮಾಡ್ತಾರೆ. ಬುಲೆಟಲ್ಲಿ 20 ಜನನ ಬ್ಯಾಲೆನ್ಸ್ ಮಾಡೋದು ಇದೆಲ್ಲ. ಯೂನಿಫಾರ್ಮ್ ವೆಲಾಸಿಟಿನ ಬುಲೆಟ್ಗೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದರಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಟೆಕ್ನಿಕನ್ನು ಕಲಿತಾರೆ. ಈ ಸ್ಪೀಡನ್ನು ವೇರಿಯೇಷನ್ ಮಾಡಿ ಅಂತಂದರೆ ಮಾಡೋದಕ್ಕಾಗಲ್ಲ. ಓಕೆ, ಲಿಫ್ಟ್ಗೆ ಬ್ರೇಕ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ 400 kg ಲಿಫ್ಟ್ ತೂಕ ಇದೆ ಅಂದರೆ ನೀವು ಒಂದು 50 kg ನೆಗ್ಲಿಸಬಲ್ ಆಗುತ್ತೆ. ಭೂಮಿ ಮೇಲೆ ಹೇಗೆ ನಿಂತಿರ್ತಿರೋ ಹಾಗೆ ನಿಂತಿರ್ತೀರಾ. ಲಿಫ್ಟ್ ತೂಕ ಮಾತ್ರ ಗಣನೆಗೆ ಬರುತ್ತೆ, ನಿಮ್ಮ ತೂಕ ಗಣನೆಗೆ ಬರಲ್ಲ. ವ್ಯಕ್ತಿ ತೂಕ ಶೂನ್ಯವಾಗಿರುತ್ತದೆ. ಲಿಫ್ಟ್ ಮೇಲ್ಮುಖವಾಗಿ ಚಲಿಸುವಾಗ ವ್ಯಕ್ತಿ ತೂಕ ಹೆಚ್ಚಿಗೆ ಆಗುತ್ತೆ. ಲಿಫ್ಟ್ ಕೆಳಮುಖವಾಗಿ ಚಲಿಸುವಾಗ ವ್ಯಕ್ತಿ ತೂಕ ಕಡಿಮೆ ಆಗುತ್ತೆ. ಲಿಫ್ಟ್ ಸಮವೇಗದಲ್ಲಿ ಚಲಿಸುವಾಗ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಲಿಫ್ಟ್ಗೆ ಬ್ರೇಕ್ ಹಾಕಿದಾಗ ವ್ಯಕ್ತಿ ತೂಕ ಶೂನ್ಯವಾಗಿರುತ್ತದೆ. ಲಿಫ್ಟ್ ಮೇಲ್ಮುಖವಾಗಿ ಅಂದ್ರೆ ಅಪ್ಪರ್ ನಲ್ಲಿ ಹೋಗ್ಬೇಕಾದ್ರೆ ಟು ಇನ್ಕ್ರೀಸ್ ದಿ ವೆಯ್ಟ್ ಆಫ್ ದಿ ಪರ್ಸನ್, ಅಥವಾ ಡೌನ್ ಬರ್ಬೇಕಾದ್ರೆ reduce the weight of the person in the uniform velocity. No changes in to apply the brake, the weight of the object ಅಥವಾ weight of the persons become 0, ಶೂನ್ಯವಾಗಿರುತ್ತೆ. ಓಕೆ, ಗೊತ್ತು ಬರಬೇಕು, ಕರೆಕ್ಟಾಗಿ ಬರ್ಕೋಬೇಕಿದ್ನ. ಲಿಫ್ಟ್ ಅಂತ ಬರ್ಕೋಬಾರ್ದು, ಸಾರಿ ಲಿಫ್ಟ್ ಅಂತ ಬರ್ಕೋಬಾರ್ದು. ಲಿಫ್ಟ್ ಅಂತ ಬರ್ಕೊಂಡು ನೀವೆಲ್ಲ ಮುಂದಕ್ಕೆ ಮೇಲ್ಮುಖವಾಗಿ ಚಲಿಸುವಾಗ ಕೆಳಮುಖವಾಗಿ ಚಲಿಸುವಾಗ ಬ್ರೇಕ್ ಹಾಕಿದಾಗ ಅದೆಲ್ಲ ಅಸಹ್ಯ ಮಾಡೋಕೆ ಹೋಗ್ಬಾರ್ದು. ಓಕೆ, ಲಿಫ್ಟ್ ಅಂತ ಬರ್ಕೋಬೇಕು ಕರೆಕ್ಟಾಗಿ. ಓಕೆ, ಗುರುತ್ವಾಕರ್ಷಣ ನಿಯಮ ವಿವರಿಸಲ್ಪಟ್ಟ ಅಂಶಗಳು ಯಾವುವು? ಗುರುತ್ವಾಕರ್ಷಣೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಏನೇನು ನಮಗೆ ಪ್ರೂಫ್ ಸಿಕ್ಕಿವೆ? ಓಕೆ, ನಾವು ಭೂಮಿಗೆ ಬಂಧಿಸಿದೀವಿ. ಕಾರಣ ಏನಂದ್ರೆ ನಮ್ಮ ಪಾದದಿಂದ ಒಂದು ಫೋರ್ಸು ಭೂಮಿ ಕಡೆಗೆ ಹಾಕ್ತಾ ಆಗ್ತದೆ, ಭೂಮಿಯಿಂದ ಒಂದು ಫೋರ್ಸು ಪಾದದ ಕಡೆಗೆ ಹಾಕ್ತಾ ಆಗ್ತಾ ಇದೆ. ಅದನ್ನ ನಿಂತ್ಕೊಳ್ಳೋಕೆ ಆಗ್ತಾ ಇದೆ, ನಾವು ಭೂಮಿ ಮೇಲೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋಕೆ ಆಗ್ತಾ ಇದೆ. ಅದರಿಂದ ಗುರುತ್ವಾಕರ್ಷಣ ಬಲ ಇದೆ ಅಂತ ತಿಳ್ಕೊಬಹುದು. ನೆಕ್ಸ್ಟ್, ಓಕೆ, ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದಿ ಅರ್ತ್. ಓಕೆ, ಭೂಮಿ ಸುತ್ತ ಚಂದ್ರ ಸುತ್ತಾ ಇದೆ. ಭೂಮಿ ಸುತ್ತ ಚಂದ್ರ ಸುತ್ತಾ ಇದೆ ಅಂತಂದ್ರೆ ಚಂದ್ರನ ರಾಶಿಗಿಂತ ಭೂಮಿಯ ರಾಶಿ ಜಾಸ್ತಿ. ಭೂಮಿಯ ರಾಶಿ ಜಾಸ್ತಿ ಆಗೋದ್ರಿಂದ ಭೂಮಿ ಸುತ್ತ ಹೋಗುತ್ತೆ. ಇದು ಗುರುತ್ವಾಕರ್ಷಣೆ ಇದೆ ಅನ್ನೋದಕ್ಕೆ ಇನ್ನೊಂದು ನಿದರ್ಶನ. ಓಕೆ, ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಮತ್ತು ನಕ್ಷತ್ರಗಳು ಸುತ್ತಾ ಇದೆ. ಕಾರಣ ಸೂರ್ಯನ ರಾಶಿ ಜಾಸ್ತಿ ಆದಷ್ಟು ಗುರುತ್ವಾಕರ್ಷಣ ಬಲ ಜಾಸ್ತಿ ಇದೆ. ಅದಕ್ಕೋಸ್ಕರ ಎಲ್ಲಾ ಗ್ರಹಗಳು ಅದರ ಸುತ್ತಾ ಇದೆ. ಓಕೆ, ಹೊಸ ಗ್ರಹಗಳ ಮುನ್ಸೂಚನೆಯನ್ನು ಕೊಡುತ್ತೆ. ಉದಾಹರಣೆಗೆ ಇದೆ ಅನ್ನೋದನ್ನ ತೋರಿಸುತ್ತೆ. ನೀವು ಯುರೇನಸ್ ಅನ್ನುವಂತ ಒಂದು ಗ್ರಹವನ್ನ ಮುಂದೆ ಹೇಳ್ತೀನಿ ನಾನು. ಹರ್ಷಲ್ ಅನ್ನುವಂಥ ವಿಜ್ಞಾನಿ ಕಂಡಿಡಿದ್ರು. ಅದ್ರ ಮೇಲೆ ಯಾವುದೋ ಒಂದು ಗ್ರಾವಿಟೇಷನ್ ಫುಲ್ ಇಂಪೋರ್ಸ್ ಆಗ್ತಾ ಇತ್ತು. ಆಮೇಲೆ ಬೇರೆ ಏನೋ ಇರ್ಬೋದು ಅಂತ ಕಂಡುಹಿಡಿಯಕ್ಕೆ ಹೋದಾಗ ನೆಪ್ಚೂನ್ ಮತ್ತು ಪ್ಲೂಟೋ ಅನ್ನುವಂಥ ಗ್ರಹ ಗೊತ್ತಾಯಿತು. ಅದು ಗುರುತ್ವಾಕರ್ಷಣ ಇರುವಿಕೆಯಿಂದ ಆದಂತಹದ್ದು. ಇದೇನು ಹೇಳಿದೆ, ಸೂರ್ಯನ ಸುತ್ತ ಗ್ರಹಗಳ ಚಲನೆ ಕೂಡ ಆಗ್ತಾ ಇದೆ. ಇದು ಕೂಡ ಗುರುತ್ವಾಕರ್ಷಣೆ ಇದೆ. ಭೂಮಿ ಮೇಲೆ ಗುರುತ್ವಾಕರ್ಷಣೆ ಇರೋದು ಅನ್ನೋದಕ್ಕೆ ಇಷ್ಟು ಆಧಾರಗಳು ಕಾರಣ. ನಿಮಗೆ IAS ಮತ್ತು KS ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ABC ಅಂತ ಕೊಟ್ಬಿಟ್ಟು A ಮಾತ್ರ ಸರಿ B ಮಾತ್ರ ಸರಿ ಅಂತ ತೀರ್ಮಾನಗಳಲ್ಲಿ ಕೊಡ್ತಾರೆ. ಇಷ್ಟು ಕೂಡ ನಮ್ಮನ್ನು ಭೂಮಿಗೆ ಬಂಧಿಸಿರೋ ಬಲ ಗುರುತ್ವಾಕರ್ಷಣ ಬಲ. ಭೂಮಿ ಚಂದ್ರನ ಸುತ್ತಾ ಇದೆ ಅಂತಂದ್ರೆ ಗುರುತ್ವಾಕರ್ಷಣ ಬಲ ಇದೆ ಅಂತ ಅರ್ಥ. ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತಾ ಇವೆ ಅಂತಂದ್ರೆ ಗುರುತ್ವಾಕರ್ಷಣ ಬಲ ಇದೆ ಅಂತ ಅರ್ಥ. ನೆಕ್ಸ್ಟ್, ಹೊಸ ಗ್ರಹಗಳ ಇರುವಿಕೆಯನ್ನು ಮುನ್ಸೂಚನೆಯನ್ನು ಕೊಡೋದು ಗುರುತ್ವಾಕರ್ಷಣ ಬಲ ಇದೆ ಅಂತ. ಇನ್ನೂ ಒಂದು ಸ್ವಲ್ಪ ಡಿಸ್ಟ್ರಕ್ಷನ್ಸ್ ಅದು ಇದು ಆದ್ರೆ ಯಾವುದೋ ಒಂದು ವಸ್ತು ಆಬ್ಜೆಕ್ಟ್ ಇದೆ ಅಂತ ಪತ್ತೆ ಹಚ್ಚೋದಕ್ಕೆ ಸಾಧ್ಯತೆ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್, ಕೆಪ್ಲರ್. ಗ್ರಹಗಳ ನಿಯಮವನ್ನು ನಿರೂಪಿಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಕೆಪ್ಲರ್ ವೆರಿ ಇಂಪಾರ್ಟೆಂಟ್, ತುಂಬಾ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ರೆವಲ್ಯೂಷನ್ ಆಫ್ ಪ್ಲಾನೆಟ್ಸ್, ಪ್ಲಾನೆಟರಿ ಮೂವ್ಮೆಂಟ್, ಕೆಪ್ಲರ್. ಗ್ರಹಗಳ ನಿಯಮವನ್ನು ನಿರೂಪಿಸಿದ ವಿಜ್ಞಾನಿ ಕೆಪ್ಲರ್. ಓಕೆ, ಇವರು 3 ನಿಯಮಗಳನ್ನ ನಿರೂಪಿಸಿದ್ರು. 3 ನಿಯಮಗಳು ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ. ಮೊನ್ನೆ FDN ಅಲ್ಲಿ ಕೂಡ ಇದ್ರ ಮೇಲೆ ಕ್ವಶನ್ಸ್ ಬಂದಿತ್ತು. ಮೊದಲನೇ ಅಂದ್ರೆ ಗ್ರಹಗಳ ನಿಯಮದ ಮೇಲೆ, ಕೆಪ್ಲರ್ನ ನಿಯಮದ ಮೇಲೆ ಕ್ವಶನ್ಸ್ ಬಂದಿತ್ತು. ಈಗ ಒಂದೊಂದಾಗಿ ನೋಡೋಣ. ಫಸ್ಟ್ ಲಾ, ಮೊದಲನೇ ನಿಯಮ ಏನ್ ಹೇಳುತ್ತೆ? ನಿಮ್ಗೆ ಗೊತ್ತಿದೆ, ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತಾ ಇದ್ದಾವೆ. ಯಾವ ಆಕಾರದಲ್ಲಿ ಸುತ್ತವೆ ಅಂತಂದ್ರೆ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ದೀರ್ಘ ಅಂಡ ವೃತ್ತಾಕಾರದಲ್ಲಿ ಸುತ್ತವೆ. ದೀರ್ಘ ಅಂಡ ವೃತ್ತಾಕಾರ ಅಂತಂದ್ರೆ ಮೊಟ್ಟೆ ಆಕಾರದಲ್ಲಿ ಅಂತ ಅರ್ಥ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಎಲಿಪ್ಸಿಯಾ ಅಂತ ಕರೀತಾರೆ. IAS ಅಲ್ಲಿ ಕ್ವಶನ್ಸ್ ಆಗಿದೆ. ಸೇಮ್ ಕ್ವಶನ್ಸ್ FDN ಅಲ್ಲಿ ಕಾಪಿ ಆಗಿದೆ.
ಗ್ರಹಗಳು ಸೂರ್ಯನ ಸುತ್ತ ಯಾವ ರೂಪದಲ್ಲಿ ಸಿಗ್ತವೆ ಅಂತ ಕೇಳ್ತಾನೆ, ಎಲಿಪ್ಸಿಯಾ ಅಂತ ಗೊತ್ತಿರಬೇಕು. ಅದು ದೀರ್ಘ ಅಂಡ ವೃತ್ತಾಕಾರ ಅಥವಾ ದೀರ್ಘ ವೃತ್ತಾಕಾರ ಅಂತ ಬಳಸ್ತೀವಿ. ಫಸ್ಟ್ ಲಾ ಏನ್ ಹೇಳುತ್ತೆ ಅಂದ್ರೆ, ಆಲ್ ಪ್ಲಾನೆಟ್ಸ್ ರಿವಾಲ್ವ್ ಇನ್ ಎಲಿಪ್ಟಿಕಲ್ ಆರ್ಡರ್. ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಎಲಿಪ್ಸಿಯ ಕಕ್ಷೆಯಲ್ಲಿ ಸುತ್ತುತ್ತವೆ. ಅಂದ್ರೆ ಎಲಿಪ್ಸಿಯಾ ಅಂತ ಅಂದ್ರೆ ಹೆಂಗೆ ಅಂದ್ರೆ, ಈ ಸಂಭಾಜಿಕ ವೃತ್ತ ಪ್ರದೇಶಕ್ಕೆ ಬಂದಾಗ ಒಂದು ಸ್ವಲ್ಪ ದೂರ ಹೋಗ್ತವೆ, ಧ್ರುವ ಪ್ರದೇಶಕ್ಕೆ ಬಂದಾಗ ಒಂದು ಸ್ವಲ್ಪ ಹತ್ರ ಬರ್ತವೆ, ದೀರ್ಘ ಅಂಡ ವೃತ್ತಾಕಾರದಲ್ಲಿ ಸುತ್ತವೆ. ಅಂಡ ಅಂದ್ರೆ ಮೊಟ್ಟೆ ಆಕಾರದಲ್ಲಿ. ಎರಡನೇ ನಿಯಮ, ಎಲ್ಲಾ ಗ್ರಹಗಳು ಒಂದು ಸೂರ್ಯನಿಂದ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ನಲ್ಲಿ ಸುತ್ತವೆ, ಅಂದ್ರೆ ಊಹಾ ಕಕ್ಷೆಯಲ್ಲಿ ಸುತ್ತವೆ. ಎಲ್ಲಾ ಗ್ರಹಗಳು ಕಾಲ್ಪನಿಕ ಸಮಾನವಾದಂತಹ ಒಂದು ಊಹಾ ಕಕ್ಷೆಯಲ್ಲಿ ನಿರ್ದಿಷ್ಟವಾದ ಕಕ್ಷೆಯನ್ನು ಸುತ್ತವೆ ಅಂತ ಗೊತ್ತಿದೆ ಸಾಕು. ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ನಿರ್ದಿಷ್ಟ ಊಹಾ ಕಕ್ಷೆಯಲ್ಲಿ ಚಲಿಸುತ್ತವೆ. ಆಲ್ ಪ್ಲಾನೆಟ್ಸ್ ರಿವಾಲ್ವ್ ಇನ್ ಪರ್ಟಿಕ್ಯುಲರ್ ಆರ್ಬಿಟ್. ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ನಲ್ಲಿ ಸುತ್ತವೆ. ಸುತ್ತೋದಕ್ಕೆ ಯಾವುದೋ ಹೈವೇ ರೋಡ್ ಇಲ್ಲ, ಒಂದು ಗ್ರಾವಿಟೇಷನ್ ಫುಲ್ಗೆ ಒಳಗಾಗಿರ್ತವೆ. ಅದರ ಆಧಾರದ ಮೇಲೆ ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ ಸುತ್ತ ಹೋಗ್ತವೆ, ಊಹಾ ಕಕ್ಷೆಯಲ್ಲಿ ಸುತ್ತವೆ. ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ನಿರ್ದಿಷ್ಟ ಊಹಾ ಕಕ್ಷೆಯಲ್ಲಿ ಸುತ್ತುತ್ತವೆ ಅಂತ ಗೊತ್ತಿದೆ ಸಾಕು. ಆಲ್ ಪ್ಲಾನೆಟ್ಸ್ ರಿವಾಲ್ವ್ ಇನ್ ಪರ್ಟಿಕ್ಯುಲರ್ ಆರ್ಬಿಟ್. ಮೂರನೇ ನಿಯಮದ ಮೇಲೆ IAS ಕ್ವಶನ್ಸ್ ಇದೆ. ಮೂರನೇ ನಿಯಮ ಏನನ್ನ ಹೇಳುತ್ತೆ ಅನ್ನೋದು ಒಂದು ಕ್ವಶನ್ಸ್. ಆರ್ ಕ್ಯೂಬ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್. ರೊಟೇಷನ್, ಈಗ ನಮಗೆ ಭೂಮಿ ಎರಡು ರೀತಿಯಿಂದ ಸುತ್ತುತ್ತೆ. ಸೂರ್ಯನ ಸುತ್ತನೂ ಸುತ್ತುತ್ತೆ, ತನ್ನ ಕಕ್ಷೆಯ ಮೇಲೂ ಕೂಡ ಸುತ್ತುತ್ತೆ. ಸೂರ್ಯನ ಸುತ್ತ ಸುತ್ತೋದು 3ರಷ್ಟಿದ್ರೆ, ರೊಟೇಷನ್ 3ರಷ್ಟಿದ್ರೆ, ಟರ್ನಿಂಗ್ ಪರಿಭ್ರಮಣೆ ತನ್ನ ಕಕ್ಷೆಯ ಮೇಲೆ ಸುತ್ತೋದು 2ರಷ್ಟಿರುತ್ತೆ. ಆರ್ ಕ್ಯೂಬ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್ ಅನ್ನೋದು ಕರೆಕ್ಟ್ ಆನ್ಸರ್. ಆರ್ ಅಂದ್ರೆ ಸೂರ್ಯನಿಂದ ಗ್ರಹಕ್ಕಿರುವಂತ ಸರಾಸರಿ ದೂರ, ಟಿ ಅಂತಂದ್ರೆ ಪರಿಭ್ರಮಣ ಅವಧಿ, ಟರ್ನಿಂಗ್ ಆಗುವಂತ ಅವಧಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಮೂರನೇ ನಿಯಮದ ಸೂತ್ರ ಏನ್ ಹೇಳುತ್ತೆ ಅನ್ನೋದೇ ಕ್ವಶನ್ಸ್ ಕೇಳ್ತಾನೆ. ಆರ್ ಕ್ಯೂಬ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್ ಅಂದ್ರೆ ರೊಟೇಷನ್ 3ರಷ್ಟಿದ್ದಾಗ ಟರ್ನಿಂಗು 2ರಷ್ಟಿರುತ್ತೆ ಅನ್ನೋದು ಇದರ ಮೀನಿಂಗು. ಈ ಫಾರ್ಮುಲಾನೇ IAS ಅಲ್ಲಿ ಕೂಡ ಕೇಳಿರೋದು. ಆದ್ರೆ ಮೊದಲನೇ ಆಪ್ಷನ್ಸ್ ಅಲ್ಲಿ ಟಿ ಕ್ಯೂಬ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಕೊಟ್ಟಿರ್ತಾನೆ, ಟಿಕ್ ಮಾಡ್ಬಿಡ್ತೀರಾ, ನೋಟ್ ಬರಿಬೇಕು. ಆರ್ ಕ್ಯೂಬ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್. ಕೆಪ್ಲರ್ ನಿಯಮದ ಅನ್ವಯಗಳು. ಕೆಪ್ಲರ್ ನಿಯಮ ಬಂದದ್ರಿಂದ ಏನೇನು ನಮಗೆ ಹೆಲ್ಪ್ ಆಯಿತು, ಕೆಪ್ಲರ್ ನಿಯಮದಿಂದ ಆದಂತ ಉಪಯೋಗಗಳೇನೇನು ಅಂತ ನೋಡೋದಾದ್ರೆ, ಹೊಸ ಗ್ರಹಗಳ ಅನ್ವೇಷಣೆಗೆ ಸಹಾಯ ಆಗಿದೆ. ಹೊಸ ಗ್ರಹಗಳನ್ನ ಕಂಡುಹಿಡಿಯೋದಕ್ಕೆ ಸಹಾಯ ಆಗಿದೆ ಇದು ಹೊಸ ಗ್ರಹಗಳ ಅನ್ವೇಷಣೆ. ಕೃತಕ ಉಪಗ್ರಹಗಳ ಕಕ್ಷೆಯನ್ನು ನಿರ್ಧರಿಸಲು ಸಹಾಯವಾಗಿದೆ. ಓಕೆ, ಟು ಫೈಂಡ್ ದಿ ಆರ್ಬಿಟ್ ಆಫ್ ದಿ ಸ್ಯಾಟಲೈಟ್ಸ್. ಕೃತಕ ಉಪಗ್ರಹನ ಯಾವ ಕಕ್ಷೆಗೆ ಬಿಡಬೇಕು ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯತೆ ಆಗಿದೆ. ಗ್ರಹಗಳು ಮತ್ತು ನಕ್ಷತ್ರಗಳ ದೂರಗಳನ್ನು ನಿರ್ಧರಿಸಬಹುದು. ಟು ಫೈಂಡ್ ದಿ ಡಿಸ್ಟೆನ್ಸ್ ಆಫ್ ದಿ ಸ್ಟಾರ್ಸ್ ಅಂಡ್ ಪ್ಲಾನೆಟ್ಸ್. ಗ್ರಹಗಳು ಮತ್ತು ನಕ್ಷತ್ರಗಳ ದೂರವನ್ನು ನಿರ್ಧರಿಸಬಹುದು. ಟು ಫೈಂಡ್ ದಿ ರಿಂಗ್ ಆಫ್ ದಿ ಸ್ಯಾಟರ್ನ್. ಶನಿ ಗ್ರಹದ ಬೆಳೆಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯತೆ ಆಯಿತು. ಸೌರಮಂಡಲದಲ್ಲಿ ಅತಿ ಸುಂದರವಾದಂತಹ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ. ಕಾರಣ ಬಳೆಯನ್ನು ಹೊಂದಿದೆ ಅಂತ ಗೊತ್ತಾಗಿದ್ದು ನಮಗೆ ಕೆಪ್ಲರ್ ನಿಯಮದ ಮೇಲೆ. ಯಾವ ನಿಯಮ ಅಂತಂದ್ರೆ ಕೆಪ್ಲರ್ ನಿಯಮ, ಯಾವ ಪರಿಣಾಮ ಅಂತ ಕೇಳಿದ್ರೆ ಡಾಪ್ಲರ್ ಪರಿಣಾಮ. ಎರಡನ್ನು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕ್ಲಿಯರ್? ನೆಕ್ಸ್ಟ್, ಗ್ರಹಗಳು ನಕ್ಷತ್ರವನ್ನು ದೂರವನ್ನು ನಿರ್ಧರಿಸಬಹುದು, ಈಗ ಆಲ್ರೆಡಿ ಹೇಳಿದ್ದೀನಿ ಅನ್ನೋದು. ನೆಕ್ಸ್ಟ್, ಗುರುತ್ವಾಕರ್ಷಣೆಯ ಆಧಾರದ ಮೇಲೆ ನೆಪ್ಚೂನ್ ಮತ್ತು ಪ್ಲೂಟೋ ಅನ್ನುವಂತ 2 ಗ್ರಹಗಳನ್ನ ಪತ್ತೆ ಹಚ್ಚಿದ್ವಿ. ಈಗ ಪ್ಲೂಟೋನ ತೆಗೆದಾಕ್ಬಿಡ್ತೀವಿ. ಗುರುತ್ವಾಕರ್ಷಣೆಯ ಆಧಾರದ ಮೇಲೆ ಪತ್ತೆ ಹಚ್ಚಿದ ಗ್ರಹಗಳು ಯಾವ್ಯಾವು ಅಂತ ಹೇಳಿದ್ರೆ ನೆಪ್ಚೂನ್ ಮತ್ತು ಪ್ಲೂಟೋ. ಓಕೆ, ಆಕ್ಚುಲಿ ವಿಲಿಯಂ ಹರ್ಷಲ್ ಯುರೇನಸ್ ಅನ್ನುವಂತ ಗ್ರಹವನ್ನ ಕಂಡಿಡಿದ್ರು. ಆ ಗ್ರಹದ ಮೇಲೆ ಗ್ರಾವಿಟೇಷನ್ ಫುಲ್ ಆಗ್ತಾ ಇತ್ತು. ಆ ಫುಲ್ ಆಗೋದನ್ನ ನೋಡಿದ್ರೆ ನಮ್ಗೆ ಏನಿಸ್ತಾ ಇತ್ತು ಅಂದ್ರೆ ಹೊರಗಡೆ ಯಾವುದೋ ಗ್ರಹ ಇದೆ ಅಂತ ಗೊತ್ತಾಯ್ತು. ಅವಾಗ ನಾವು ಪತ್ತೆ ಹಚ್ಚಕ್ಕೆ ಹೋದಾಗ ನೆಪ್ಚೂನ್ ಮತ್ತು ಪ್ಲೂಟೋ ಗೊತ್ತಾಯ್ತು. ಓಕೆ, ಕೆಪ್ಲರ್ ನಿಯಮದ ಅನ್ವಯಗಳನ್ನ ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ, ಕಾರಣ ಇದು ಕ್ವಶನ್ಸ್ ಕೇಳ್ತಾನೆ. ಟು ಫೈಂಡ್ ದಿ ನ್ಯೂ ಪ್ಲಾನೆಟ್ಸ್. ಹೊಸ ಗ್ರಹಗಳ ಅನ್ವೇಷಣೆಗೆ ಸಹಾಯ ಮಾಡಿದೆ. ಟು ಫೈಂಡ್ ದಿ ಆರ್ಬಿಟ್ ಆಫ್ ದಿ ಸ್ಯಾಟಲೈಟ್ಸ್. ಕೃತಕ ಉಪಗ್ರಹದ ಕಕ್ಷೆಯನ್ನು ನಿರ್ಧರಿಸಬಹುದು. ನಾವು ಉಪಗ್ರಹವನ್ನು ತಯಾರಿಸೋದು ಮೊದಲೇ ಕಕ್ಷೆಯನ್ನು ಪರ್ಚೇಸ್ ಮಾಡಬೇಕು. ಕಾರಣ ಏನು ಅಂತಂದ್ರೆ ನಮ್ಮದೇ ಕಕ್ಷೆಗೆ ಇನ್ನೊಬ್ರು ತಯಾರು ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕಕ್ಷೆ ಯಾವ್ದಕ್ಕೆ ಬಿಡಬೇಕು ಅಂತ ಮೊದಲೇ ನಿರ್ಧಾರ ಆಗಿರ್ತದೆ. ಗ್ರಹಗಳು ಮತ್ತು ನಕ್ಷತ್ರಗಳ ದೂರವನ್ನು ನಿರ್ಧರಿಸಬಹುದು. ಟು ಫೈಂಡ್ ದಿ ಡಿಸ್ಟೆನ್ಸ್ ಆಫ್ ದಿ ಸ್ಟಾರ್ಸ್ ಅಂಡ್ ಪ್ಲಾನೆಟ್ಸ್. ಈಗ ಭೂಮಿಯಿಂದ ಸೂರ್ಯನಿಗೆ ಎಷ್ಟು ದೂರ ಇದೆ, ಸೂರ್ಯನಿಂದ ಬುಧ ಗ್ರಹಕ್ಕೆ ಎಷ್ಟು ದೂರ ಇದೆ, ಈ ತರದನ್ನ ಕಂಡುಹಿಡಿಯಕ್ಕೆ ಹೆಲ್ಪ್ ಮಾಡುತ್ತೆ. ಟು ಫೈಂಡ್ ದಿ ರಿಂಗ್ ಆಫ್ ದಿ ಸ್ಯಾಟರ್ನ್. ಶನಿ ಗ್ರಹದ ಬಳೆಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯತೆ ಆಗಿದೆ. ಮತ್ತು
ಗುರುತ್ವಾಕರ್ಷಣೆಯ ಆಧಾರದ ಮೇಲೆ ಕಂಡುಹಿಡಿದ 2 ಗ್ರಹಗಳು ಯಾವುವು ಅಂತ IAS ಅಲ್ಲೇ ಕೇಳಿದ್ದಾನೆ, ನೆಪ್ಚೂನ್ ಮತ್ತು ಪ್ಲೂಟೋ. ವಿಲಿಯಂ ಹರ್ಷಲ್ ಯುರೇನಸ್ ಅನ್ನ ಕಂಡುಹಿಡಿದ್ರು. ಯುರೇನಸ್ ಮೇಲೆ ಗ್ರಾವಿಟೇಷನಲ್ ಫುಲ್ ಇಂಪೋಸ್ ಆಗ್ತಾ ಇತ್ತು. ಅವಾಗ ಯಾವುದೋ ವಸ್ತುಗಳು ಇರ್ಬೋದು ಅಂತ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡಿದ್ವಿ ನಾವು. ನೆಪ್ಚೂನ್ ಮತ್ತು ಪ್ಲೂಟೋ ಎನ್ನುವಂತ 2 ಗ್ರಹಗಳು ಕಾಣಿಸ್ಕೊಂಡು ನಮಗೆ. ಓಕೆ, ಧನ್ಯವಾದಗಳು. ಇದನ್ನ ನಿಮಗೆ TET ನಲ್ಲಿ ಕೂಡ ಸಿಲೆಬಸ್ಗೆ ಇಟ್ಟಿರೋದ್ರಿಂದ ಇಷ್ಟರ ಮೇಲೆನೆ ಕ್ವಶನ್ಸ್ ಬರೋದು. ತುಂಬಾ ಚಿಕ್ಕ ಚಾಪ್ಟರ್ ಇದು, HK ಇನ್ಫಾರ್ಮೇಶನ್ಸ್ ಇದೆ ಅಷ್ಟೇ. ಆಮೇಲೆ HK ಪ್ರಶ್ನೆಗಳು ಬಂದಿವೆ. ಇದೊಂದೇ ಚಾಪ್ಟರ್ ನಲ್ಲಿ PC ಇಂದ ಹಿಡಿದು IAS ವರೆಗೆ ಎಷ್ಟು ಪ್ರಶ್ನೆ ಬಂದಿರಬಹುದು ಅಂತ ನೀವೇನಾದ್ರು ತಲೆ ಕೆಡಿಸ್ಕೊಂಡು ಹುಡುಕಿದ್ರೆ ಕಡಿಮೆ ಅಂದ್ರೆ 50 ಕ್ವಶನ್ಸ್ ಗಿಂತ HK ಪ್ರಶ್ನೆಗಳನ್ನ ನೋಡ್ಬೋದು ನಾವು. ಓಕೆ, ಗ್ರಹಗಳ ನಿಯಮವನ್ನು ನಿರೂಪಿಸಿದ ವಿಜ್ಞಾನಿ ಯಾರು, ಫಸ್ಟ್ ಲಾ ಮೇಲೆ, ಸೆಕೆಂಡ್ ಲಾ ಮೇಲೆ, ಈ ರೀತಿಯಲ್ಲಿ ಪ್ರಶ್ನೆಗಳನ್ನ ನೋಡ್ಬೋದು ನಾವು. ಓಕೆ, ಧನ್ಯವಾದಗಳು. ಮುಂದಿನ ತರಗತಿನಲ್ಲಿ ತತ್ವಗಳ ಬಗ್ಗೆ ನೋಡೋಣ.